ಅಷ್ಟೇ ಅಲ್ಲ, ಅವರು ಸಿಸ್ಟಮೆಟಿಕ್ ಆಗಿ ಎಲ್ಲನೂ ಕನ್ವಿನ್ಸ್ ಮಾಡೋದು. ಸ್ವಲ್ಪ ಅದನ್ನು ಸಮಪ್ ಮಾಡಿ ನಾವು ಮುಂದಿದ್ದು ಶುರು ಮಾಡಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಾಡಿ ಅಷ್ಟೊತ್ತನ್ನ ಭಾಷಣ ಮಾಡ್ತಾರೆ. ನಾವು ವಿದ್ಯಾರ್ಥಿಗಳು ಏನು ತಿಳ್ಕೊಳ್ಬೇಕಪ್ಪ, ಈಗ ಅವ್ರು ಕೊಟ್ಟ ಲೆಕ್ಚರ್ ಏನದಲ್ಲ ಪುಸ್ತಕದಾಗ ಓದಿದ್ರೆ ಏನು ತಿಳಿಯಂಗಿಲ್ಲ, ಅದರಾಗ ಏನು ತಿಳ್ಕೊಳ್ಬೇಕು ಅದು ಬರುತ್ತೆ. ಈಗ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು, ನಿಮ್ಗೆ ಬೇಕಾದಂತ ಸಮ್ ಕೊಟ್ಟು ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ. ಇಲ್ಲ ನನಗೆ ಅದು ಬೇಕಾಗಿಲ್ಲ. ಡಿಫ್ರೆನ್ಸಿಯೇಷನ್ ಅಂದ್ರೆ ಏನದ ರೇಟ್ ಆಫ್ ಚೇಂಜ್. ಯಾವ್ದು ರೇಟ್ ಆಫ್ ಚೇಂಜ್? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಡಿಸ್ಟೆನ್ಸ್ ಇರ್ತದೆ, ಅದು ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ಆಕ್ಸಲರೇಷನ್. ಹೀಗೆ ರೇಟ್ ಆಫ್ ಚೇಂಜ್ ಅನ್ನ ತಗೋಬೇಕು. ಇದ್ರಾಗ ಏನದ ನೀವು ಮತ್ತದು ಮಾಡ ಡೆಲ್ಟಾ ಹೀಗೆಲ್ಲ ಹೇಳೋದು ಬೇಡ. ರುಮಾಲ್ ಮನುಷ್ಯ ಎದುರು ಕೂಡಿಸಿದ್ರೆ ನಿಮಗೆ ಹೇಳಲಿಕ್ಕೆ ಬರಬೇಕು. ಹಂಗೆ ಏನದಪ್ಪ, ಏನೇನು ಮುಖ್ಯ ಅದ? ಒಂದು ಅದು ಸಣ್ಣ ಅಂದ್ರೆ ಒಂದು ಉದಾಹರಣೆ ಮೂಲಕ ಹೇಳಬೇಕಾಗ್ಯದ. 3 ದಿವಸದ ಕೂಸು 3 kg ಅದ. 6 ದಿವಸದ ಕೂಸು 6 kg ಇರ್ತದೇನು? ಇಲ್ಲ. ಅಂದ್ರೆ ಅಲ್ಲಿ ತ್ರೈರಾಶಿಕ ರೇಷಿಯೋ ಪ್ರಪೋರ್ಷನ್ ನಡೆಯಂಗಿಲ್ಲ. ಏನು ಮಾಡಬೇಕು? 3 ದಿವಸದ ಕೂಸು 3 kg ಅದಂದ್ರೆ 3 ದಿವಸಕ್ಕಿಂತ 1 ತಾಸು ಮುಂಚೆ ಎಷ್ಟಿತ್ತು? 3 ದಿವಸ ಆದ 1 ತಾಸಿಗೆ ಎಷ್ಟಿತ್ತು? 1 ನಿಮಿಷದ ನಂತರ ಎಷ್ಟಿತ್ತು? 1 ಸೆಕೆಂಡ್ ನಂತರ ಎಷ್ಟಿತ್ತು ಮಾಡಿ ಅತ್ಯಂತ ಇಂಟರ್ವಲ್ ಕಡಿಮೆ ಅಂದ್ರೆ ಅಲ್ಲಿ ಏನದ ಇನ್ಫೈನೈಟೆಸಿಮಲ್ ಅನ್ನೋದು ಕನ್ಸೆಪ್ಟ್ ಒಂದು. ಮತ್ತು ಇನ್ನೊಂದೇನದ ಡೆಲ್ಟಾ ಸೈನ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಅಂದ್ರೆ ಫಸ್ಟ್ ಡಿಫರೆನ್ಸ್ ಏನಿರ್ತದೆ, ಫಸ್ಟ್ ಡಿಫರೆನ್ಷಿಯಲ್ ಅಂದ್ರೆ ಫಸ್ಟ್ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್. ಹಂಗಂದ್ರೆ ಸೆಕೆಂಡ್ ಡಿಫರೆನ್ಸ್ ಅಂದ್ರೆ ಸೆಕೆಂಡ್ ಡಿಫರೆನ್ಸ್ ಅಂದ್ರೆ ಸೆಕೆಂಡ್ ಡಿಫರೆನ್ಷಿಯಲ್ ಅಂದ್ರೆ ಡಿಫರೆನ್ಸಿಯೇಷನ್ ಇದೇ ನಾವು ಪೂರ್ಣಕ್ಷಣ ಹೇಳ್ತೀವಿ. ಹಂಗ ಇದು ಟೇಲರ್ ಸ್ಥಿರಂದಾಗ ಏನದ ಅದು ಎಂತ ಡಿಫರೆನ್ಸಿಯೇಷನ್ ಅಂದ್ರೆ ಎಫ್ ಡ್ಯಾಶ್. ಹಂಗ ಈ ಎಲ್ಲ ಕಲ್ಪನೆಗಳು ಇತ್ತು, ಬರೇ ಒಂದೇ ಕಲ್ಪನೆ ಇತ್ತೇನು? ಇಲ್ಲಪ್ಪ. ವೆನ್ ಎ ಫಂಕ್ಷನ್ ಅಟೈನ್ಸ್ ಎಕ್ಸ್ಟ್ರೀಮಮ್ ಅಥವಾ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇತ್ತಪ್ಪ ಅಂದ್ರೆ ಆಗ ಫಸ್ಟ್ ಡಿಫರೆನ್ಸ್ ಕ್ವಶನ್ 0 ಇರ್ತದೆ. ಯತ್ರ ಗ್ರಹಸ್ಯ ಪರಮಂ ಫಲಂ ತತ್ರೈವ ಗತಿಪಾಲ ಭಾವೇನ ಭವಿತವ್ಯಂ. ಎಲ್ಲಿ ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಹುಡ್ತದ ಆಗ ಅದರದ್ದು ಫಸ್ಟ್ ಡಿಫರೆನ್ಸ್ ಕ್ವಶನ್ 0 ಇರ್ತದೆ. ಯತ್ರ ಗ್ರಹೇ ವಕ್ರಾರಂಭೆ. ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ಹೆಂಗೆ, ಈಗ ಹುಡುಗರು ಏನಿರ್ತಾರ, ಹುಡುಗರು ಗಾಡಿ ಮೇಲೆ ಓವರ್ಟೇಕ್ ಮಾಡ್ತಿರ್ತಾರೆ. ಅವ ಮುಂದಿರ್ತಾನೆ, ಹಿಂದಿಂದ ಬರ್ತಿರ್ತೀವಿ ನಾವು. ಹಿಂದಿದ್ದಾಗ ಅವ ನಮ್ಗಿಂತ ಒಂದು ಪಾಸಿಟಿವ್ ವೆಲಾಸಿಟಿ ಅದ. ಅವನು ಓವರ್ಟೇಕ್ ಮಾಡೋ ಕ್ಷಣಕ್ಕೆ ಏನದ ಇಬ್ಬರದು ರಿಲೇಟಿವ್ ವೆಲಾಸಿಟಿ 0. ನಂತರ ಹಿಂದೆ ಬಿದ್ದಾಗ ನಂತರ ನೆಗೆಟಿವ್ ಆಯ್ತು. ಅದೇ ನಾವು ಸ್ಥಿರ ಹಿಂಗೆ ಸರಳ ಭಾಷೆದಾಗ ಹೇಳ್ಕೊತದ. ಕನ್ಸೆಪ್ಟ್ ಏನು ಮುಖ್ಯ ಅದ, ಆ ಕನ್ಸೆಪ್ಟ್ ಅಷ್ಟೇ ಹೇಳ್ಬೇಕು. ಈಗ ಏನಪ್ಪ 327 3 2 7 327 2 ದೊಡ್ಡದ 7 ದೊಡ್ಡದ 2 ದೊಡ್ಡದ. ಯಾಕಪ್ಪ ಅಂದ್ರೆ ಅದು ದೊಡ್ಡ ಕುರ್ಚಿ ಮೇಲೆ ಕೂತದ. ಆನಂತರ 3 ದೊಡ್ಡದ 7 ದೊಡ್ಡದ 3 ದೊಡ್ಡದ. ಯಾಕಂದ್ರೆ ಅದು ಅದಕ್ಕ ದೊಡ್ಡ ಕುರ್ಚಿ ಮೇಲೆ ಕೂತದ. ಇದೇನು ಬಂತ ಹೆಂಗ? ಇದು ಯಾಕೆ? ಈ ಯಾಕನ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋದು ಬೇಕು ಅಂದ್ರೆ ನಾವು ಆಗ ಗಣಿತದ್ದು ಏನದ ಮಾಡಬೇಕು. ಹಂಗ ಇದರಲ್ಲಿ
ಹೆಂಗಾಯ್ತು? ನಾವು ಈಗ ಇಲ್ಲಿ ಸಭಾ ವೇದಿಕೆ ಮೇಲೆ ಕೂತಾಗ ಏನಾಗ್ತದ, ಬಲಕ್ಕಿದ್ದವರು ದೊಡ್ಡವರು, ಎಡಕ್ಕಿದ್ದವರು ಸಣ್ಣ. ನಿಮಗೇನಾಗ್ತದ? ಮಿರರ್ ಇಮೇಜ್, ಎಡಕ್ಕಿದ್ದವರು ದೊಡ್ಡವರು, ಬಲಕ್ಕಿದ್ದರು ಸಣ್ಣವರು. ಅದಕ್ಕೆ ಬಲಕ್ಕಿಂದ ಎಡಕ್ಕೆ ಹೊಂಟ್ರೆ ಏನಾಯ್ತು? ದೊಡ್ಡದಾಗ್ತಾಯ್ತು. ರಾಜಸಭಾ ಮೇತೆ ಅಂದ್ರೆ ರಾಜಸಭಾದಲ್ಲಿ ಪೂಜ್ಯಾಹ ವಿಪ್ರಾಹ ದಕ್ಷಿಣ ಭಾಗೆ ಉಪವೇಶನೀಯ ಅಂದ್ರೆ ದೊಡ್ಡವರೆಲ್ಲ ಬಲಕ್ಕೆ ಕೂಡಬೇಕು. ಇನ್ನು ಭೃತ್ ಅಂದ್ರೆ ರಾಜ ನಡಬರ್ತಿರ್ತಾನ, ಯುವರಾಜ ಎಡಕ್ಕಿರ್ತಾನ, ಅವನಂದ್ರೆ ಸೇನಾಪತಿ, ಹಿಂಗೆ ಸರ್ದಾರು ಎಡಕ್ಕಿದ್ದಾರೆ ಸಣ್ಣವರು, ಬಲಕ್ಕಿದ್ದಾರೆ ದೊಡ್ಡವರು. ಅದಕ್ಕೆ ನಾನು ಮುದ್ದೆ ಕೇಳಿದೆ, ಎಲ್ಲ ಫೋಟೋ ಗಂಡ ಹೆಂಡತಿ ಒಳಗೆ ಹೆಂಡತಿ ಎಡಕೆ ಇರ್ತಾಳ, ಇಲ್ಲಪ್ಪ ಆಕೆ ಸಣ್ಣ ಇರ್ತಾಳ, ಅದಕ್ಕೆ ಹೇಳ್ಬೇಕು ಅಂದ್ರೆ ಹಂಗೇನಿಲ್ಲ. ನಮ್ಮ ಕಾಲಕ್ಕೆ ಲಗ್ನದಾಗ ಹುಡುಗಿರು ಸಣ್ಣ ಇರ್ತದೆ, 8 ವರ್ಷನೋ 10 ವರ್ಷದ ಇರ್ತಿದ್ವು. ಅವು ಅಳ್ತಿದ್ದು, ಅತ್ತಾಗ ಕಣ್ಣಾಗ ಮೂಗ್ನಾಗ ಎಲ್ಲ ನೀರು ಬರೋದು, ಬೆಳ್ಳಿ ಚಿಡಿ ನೆಲಕ್ಕೆ ಬಡಿ. ಅದಕ್ಕೆ ನಿನಗೆ ಒಂದು ವೇಳೆ ಅಕ್ಕಿ ಬಲಕ್ಕೆ ನಿಂದಿರ್ಸಿದ್ರೆ ನಿನ್ನ ಮೇಲೆ ಬೀಳ್ತದ ಅಂತ ತಿಳ್ಕೊಂಡು ಅಕ್ಕಿ ನಿನ್ನ ಎಡಕ್ಕೆ ನಿಂದಿರ್ಸ್ತಿದ್ರಪ್ಪ. ಹಂಗೇನದ ಇಲ್ಲಿ ತತ್ತ ಇದು ಜೋಕ್ ಆಯ್ತು. ನಿಯಮ ಏನದ? ಅಂಕಾನ ಮಾಮತವದ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಹಿಂಗ ಆ ಮೂಲ ತತ್ವ ಏನದ ಆ ತತ್ವ ಹಿಡ್ಕೊಳ್ಬೇಕು. ಮೂಲ ತತ್ವ ಇವತ್ತು ಈಗ ನಾವು ಒಂದನ್ನ ಕೆಲಸ ಏನದ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತೇವೆ. ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂದ್ರೆ ಏನು? ಎಲ್ಲರೂ ಹೇಳಿದ್ದು ಹಾಡಿದ್ದ ಹಾಡಕ್ಕೆ ಎಲ್ಲ ಒಂದು ಸ್ವಲ್ಪ ಬೇರೆ ವಿಚಾರ ಮಾಡಿ, ಅದಕ್ಕೆ ಬೇರೆ ಥರ ವಿಚಾರ ಮಾಡೋದಕ್ಕೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ. ಈಗ ನಾವು ಸ್ವಲ್ಪ ಬೇರೆ ಥರ ವಿಚಾರ ಮಾಡೋಣಲ್ಲ. ಏನು ವಿಚಾರ ಮಾಡೋಣ ಅಂದ್ರೆ, ಈಗ ಟ್ರ್ಯಾಂಗಲ್ ಅಂದ್ರೆ ನಾವು 7ನೇ 8ನೇ ಕ್ಲಾಸಿಂದ ಶುರು ಮಾಡ್ತಾರೆ. ಆಕ್ಯೂಟ್ ಆಂಗಲ್ ಟ್ರ್ಯಾಂಗಲ್, ರೈಟ್ ಆಂಗಲ್ ಟ್ರ್ಯಾಂಗಲ್, ಅದು ಹಂಗೆ ಸಾಧಾರಣ ಹಳ್ಳ್ಯಾಗ ಏನಪ್ಪ ನಿಮ್ಮ ಮಗ 16-17 ವಯಸ್ಸಾಗ್ತದೆ, ಗೆಳೆಯದಾರ ಗೆಳೆ ಹೊಡೆಯಲ್ಲ, ಏನಿಲ್ಲ, ಹೊರಗೆ ತಿರುಗಾಡ್ತಾನೆ. ಏನ್ ಮಾಡ್ಬೇಕಪ್ಪ? ಮದುವೆ ವಯಸ್ಸಾಗ್ಯದಲ್ಲ, ಮದುವೆ ಮಾಡ್ಬಿಡಿ, ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ. ಹಂಗ ಇವು ಟ್ರಯಾಂಗಲ್, ಕ್ವಾಡ್ರಿಲ್ಯಾಟರಲ್ ಇವೆಲ್ಲ ನಮ್ಮ ಮಾತು ಕೇಳೋದಿಲ್ಲ. ಅವಕ್ಕೆ ಏನ್ ಮಾಡ್ಬೇಕು? ಮಾತು ಕೇಳಿದ್ರ ಮದುವೆ ಮಾಡ್ಬೇಕು. ಹ್ಯಾಂಗ ಮದುವೆ ಮಾಡಬೇಕು? ಎದ್ರ ಸಂಗತಿ ಮದುವೆ ಮಾಡಬೇಕು? ಅದಕ್ಕೆ ಟ್ರಯಾಂಗಲ್ಕ ಕ್ವಾಡ್ರಿಲ್ಯಾಟರಲ್ಕ ಎಲ್ಲ ಸರ್ಕಲ್ ಸಂಗತಿ ಮದುವೆ ಮಾಡಿಬಿಟ್ಟು ತಾನೇ ಎಲ್ಲ ಮಾತು ಕೇಳ್ತಾನೆ. ಅದಕ್ಕೆ ಪ್ರಾಪರ್ಟಿ ಏನಿದೆ, ನಾವು ಕಲಿಬೇಕಾದ್ರೆ ಒಂದು ಸಮಯನೂ ಉಳಿಸ್ತೀವಿ, ರಿಲೇಟಿವ್ ಆಗಿ ಕಲಿಯೋದ್ರಿಂದ ಎಲ್ಲನೂ ಚಂದನೂ ತಿಳಿತದೆ. ಈಗ ಸಾಧಾರಣ ಈಗೇನು ಹೇಳಿರ್ತೀನಿ, ಇದೊಂದು ಚಾಪ್ಟರ್ ಸಾಧಾರಣ ನಿಮ್ಗೆ 15 ದಿವಸ ಹೇಳ್ಬೋದು. ಅಷ್ಟನ್ನ ನಾನು ಒಂದು ಅರ್ಧ ತಾಸನಾಗ ಹೇಳಿ ಮುಗಿಸ್ತೀನಿ ಪ್ರಯತ್ನ ಮಾಡ್ತೇನೆ. ಏನಪ್ಪ ಈಗ ಅವ್ರ ಮೊದಲ ಫಿಗರ್ ಈಗ ಇಂಟಗ್ರೇಷನ್ ಒಂದಿಷ್ಟು ಹೋಗಿ ಆ ನಂತರ ಈ ಸೈಕಲ್ ಕ್ವಾಡ್ರಿಲ್ಯಾಟರಲ್ ಬರ್ತದೆ. ಆ ಫಿಗರ್ ಒಂದು ಈಗ ಅವರಂತೂ ಈಗ ಡಿಫ್ರೆನ್ಸಿಯೇಷನ್ ಹೇಳಿದ್ರು. ಡಿಫ್ರೆನ್ಸಿಯೇಷನ್ ಅಂದ್ರೆ ಹ್ಯಾಂಗ ರೇಟ್ ಆಫ್ ಚೇಂಜ್ ಅದ, ಹಂಗೆ ಇಂಟಗ್ರೇಷನ್ ಅಂದ್ರೆ ಏನು? ಸಣ್ಣ 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 ತಗೋದು ಕೂಡ್ಸಗಂತೆ. ಎಸ್ ಅಂದ್ರೆ ಸಮ್, ಅದು ಕುತ್ತಿಗಿಡ ಜಗದ ಎಸ್ಗೆ ಅದು ತಾನೇ ಇಂಟಗ್ರೇಷನ್ ಆಗ್ಬಿಡ್ತದೆ. ಹಂಗ ಏನಪ್ಪ ಇನ್ನು ಮುಂದಿನ ಏನದ ಅಂದ್ರೆ ನಮಗ ಆ ಸಂಸ್ಕೃತಿ ಎಲ್ಲ ಬಿಟ್ಟು ಬಿಡ್ತಾನೆ. ಸಂಸ್ಕೃತಿ ಬಿಟ್ಟು ಈಗ ಇಂಟಗ್ರೇಷನ್ ನೋಡೋಣ. ಇಂಟಗ್ರೇಷನ್ ಏನದ? ನಾನು ಅದೇ ಮೊದಲೇ ಹೇಳಿದ್ದು, ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಕೊಟ್ಟಾಗ ನಾನು ಕ್ಲಾಸ್ ಏನ್ ಮಾಡಲ್ಲ, ಬಡ ಹೇಳ್ತೀನಿ, ಅದನ್ನ ತಲೆ ತಿಳ್ಕೊಬೇಕು, ಹೆಚ್ಚಿನ ಬೇಕಾದ್ರೆ ಮತ್ತೆ ಪುಸ್ತಕ ಓದಬೇಕು. ಇಂಟಗ್ರೇಷನ್ ಏನಪ್ಪ, ಹೆಂಗೆ ಮಾಡಬೇಕು? ಒಂದು ಮಣ್ಣಿಂದು ಅಥವಾ ಕಟ್ಟಿಗೆದು ಒಂದು ಗೋಲ ಮಾಡ್ರಿ ಅಂತ ಹೇಳ್ತಾರೆ. ಮೃಣ್ಮಯಂ ದಾರುಮಯಂ ಅಂದ್ರೆ ಕಟ್ಟಿಗೆದರೆ ಮಣ್ಣಿಂದರೆ ಗೋಲ ಮಾಡ್ತಾರೆ. ಗೋಲ ಮಾಡಿ ಏನು ಮಾಡಬೇಕು? ಮ್ಯಾಲ ಒಂದು ಗುಡ್ಡ ಹೊಡೆಯಬೇಕು, ಅಲ್ಲಿಂದ ಹಗ್ಗ ತಗೋಬೇಕು. ಹಗ್ಗ ತಗೊಂಡು ಏನು ಮಾಡಬೇಕು? ಆ ಗುಡ್ಡಕ್ಕೆ ಕಟ್ಟಬೇಕು. ಹೇಗೆ ಒಂದು ಸ್ವಲ್ಪ
ಒಂದು ವೇಳೆ ನಾವು ಅದು ಪ್ಯಾರಲಲ್ ಲೈನ್ಸ್ ಏನಿದೆ ಅದರದ್ದು ಕ್ವಾಂಟಿಟಿ ಭಾಳ ಸಣ್ಣದು ಮಾಡ್ಲಿಕ್ಕೆ ಹೋದೆ ಅಂದ್ರೆ ಏನಾಗ್ತದೆ, ಸಣ್ಣ ಸ್ಟ್ರಿಪ್ ಆಗ್ತದೆ. ಆ ಸ್ಟ್ರಿಪ್ಪನ್ನ ಬಿಚ್ಚಿದ್ರೆ ಏನಾಗ್ತದೆ, ಅವು ಟ್ರಾಪೆಜ್ ಆಗ್ತವೆ. ಎಲ್ಲಕ ಮ್ಯಾಲಿಂದ ಏನಾಗ್ತದೆ, ಎಲ್ಲಕ ಮ್ಯಾಲಿಂದ ಸರ್ಕಲ್ ಅದ. ಇಲ್ಲಿಂದ ಶುರು ಮಾಡೋಣ, ಅರ್ಧದಿಂದ ಶುರು ಮಾಡೋಣ. ಎಷ್ಟು ಸ್ಟ್ರಿಪ್ಸ್ ಆಗ್ತವೆ ಈಗ ಕಾಣಿಸ್ತೇ ತಿಳ್ಕೊಂಡು ದೊಡ್ಡ ಹಾಕಿದ್ರೆ ಸಣ್ಣ ಸ್ಟ್ರಿಪ್ ಮಾಡಿದೆವು. ಕೆಳಗಿಂದ ಬೇಸ್, ಮ್ಯಾಲಿಂದ ಫೇಸ್, ಅವೆರಡರದ್ದು ಸಮದ ಅರ್ಧ ಗುಣಿಲೆ ಪರ್ಫೆಕ್ಟ್ ಹೀಗೆ ಆಯ್ತು. ಹಿಂಗೆ ಸ್ವಂತ ಸ್ಟ್ರಿಪ್ಸ್ ಆಗ್ತವೆ, ಕೊನೆಗೆ ಅದು ಸರ್ಕಲ್. ಅವು ಕೂಡಿಸ್ರಿ, ಆಗ ಹೋಲ್ ಏರಿಯಾ ಆಯ್ತು. ಇದೇ ಥರನೇ ಏನಿದೆ, ಇದಕ್ಕೆ ವಕ್ರಕ ಅಂತ ಹೇಳ್ತೀವಿ. ವಕ್ರಕ ಅಂದ್ರೆ ಕಣ್ಣು. ಈ ನೆಲ್ಲಿಕಾಯಿ ಮೇಲೆ ಇರ್ತಾವಲ್ಲ ಗೆರೆ, ನ್ಯಾಚುರಲ್ ಗೆರೆ, ಹಂಗಂದ್ರೆ ಶಬ್ದ ಅವಕ್ಕೆ ವಕ್ರಕ ಅಂತ ಸಂಸ್ಕೃತ ಹೇಳ್ತಾರೆ. ಇವು ಸ್ಪಷ್ಟವಾಗಿ ಸಂಸ್ಕೃತದಲ್ಲೆಲ್ಲ ಹೇಳಿದ್ದಾರೆ. ನಾವು ಬರೀ ಕನ್ಸೆಪ್ಟ್ ಅಷ್ಟೇ ಹೇಳ್ತೀವಿ. ಹಂಗ ಏನದ ಈ ವಕ್ರಕಗಳು ಒಂದರದ್ದು ತೆಗೀರಿ, ಒಂದರದ್ದು ಹೆಂಗೆ ತೆಗಿಬೇಕು, ನಡವರ್ಕಿಂದ ಇಲ್ಲದ 360 ಡಿಗ್ರಿ ಒಂದು ಮಿನಿಟ್ ಅಂದ್ರೆ ಅದಕ್ಕೆ ಗುಂಡ್ರೆ 60, 360 ಗುಂಡ್ರೆ 60, 2100, 21600, 21,600 ಆಯ್ತು. ಒಂದೊಂದು ಯೂನಿಟ್ ಅಂತ ಹಿಡ್ಕೊಂಡ್ರೆ ಅಷ್ಟಾಗ್ತದೆ. ಅದಕ್ಕೆ ಮೇಲಿಂದ ಸಣ್ಣದಿರ್ತದೆ, ಅದಕ್ಕೆ ಮೇಲಿಂದ ಸಣ್ಣದಿರ್ತದೆ. ಹೀಗೆ ಮ್ಯಾಲಿನ ಅರ್ಧ ಕೆಳಗಿನ ಅರ್ಧ ಕೂಡಿಸಿದ್ರೆ ಒಂದು ಕಣ್ಣು ಆಯ್ತು. ಎಷ್ಟು ಕಣ್ಣವ ಅದು ಅಷ್ಟು ಕೂಡಿಸ್ಬಿಟ್ರೆ ಏನಾಗ್ತದೆ, ಅದ್ರ ಸರ್ಫೇಸ್ ಏರಿಯಾ ಬರುತ್ತೆ. ಹೀಗೆ ಈಗ ಸ್ವಲ್ಪ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಹೋಗೋಕ್ಕಿಂತ ಮುಂಚೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಹೇಳಿ ಫಸ್ಟ್ ಈಗ ಏನಪ್ಪ ನಾ ಹ್ಯಾಂಗೆ ಹೇಳ್ತೀನಿ ಅಂದ್ರೆ, ಈಗ ನೆನ್ಪಿಡ್ಬೇಕು, ನಾವೇನ್ ಮಾಡಿವಿ, ಟ್ರಯಾಂಗಲ್ ಸರ್ಕಲ್ ಮದುವೆ ಮಾಡಿಬಿಟ್ಟೆ. ಆಗ ಸೆಂಟರ್ ಹೊರಗಿತ್ತಪ್ಪ ಅಂದ್ರೆ ಎಂಥದ್ದು, ಸೆಂಟರ್ ಹೊರಗಿತ್ತು, ಸರ್ಕಲ್ ಸೆಂಟರ್ ಹೊರಗಿತ್ತು ಅಂದ್ರೆ ಅದು ಆಪ್ತ ಸೆಂಟರ್. ಅಲ್ಲಿ ನಂತರ ನಾವು ಭಾಳ ಹೇಳಿಕ್ಕೆ ಹೋಗಲ್ಲ, ರಿಲೇಷನ್ ಅದ್ರದ್ದು ಸೈಡ್ಸ್ ಹೆಂಗಿರ್ತದೆ, ಆಂಗಲ್ ಹೆಂಗಿರ್ತದೆ, ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಏನಿದೆ, ಇದನ್ನೆಲ್ಲ ನೋಡ್ಬೋದು. ನೆಕ್ಸ್ಟ್ ಸೆಂಟರ್ ಒಳಗಿತ್ತಪ್ಪ ಅಂತಂದ್ರೆ ಅದು ಅಕ್ಯೂಟ್ ಆಂಗಲ್. ಒಂದು ವೇಳೆ ಸೆಂಟರ್ ಏನದ ಒಂದು ಸೈಡ್ ಮೇಲೆ ಇತ್ತಪ್ಪ ಅಂತಂದ್ರೆ ಆಗ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ತದೆ. ಸೆಂಟರ್ ಯಾವ ಭುಜದ ಮೇಲೆ ಇರ್ತದೋ ಅದು ಅದರ ಡಯಾಮೀಟರ್ ಇರ್ತದೆ. ಅಂದ್ರೆ ಅದರದ್ದು ಒಂದು ಸೈಡ್ ಸೆಂಟರ್ ಪಾಯಿಂಟ್ ಏನದ, ಆ ಸರ್ಕಲ್ ಸೆಂಟರ್ ಎರಡು ಕೋಇನ್ಸಿಡ್ ಆಗಿ ಅಂತ ಅರ್ಥ. ಇನ್ನು ಹಿಂದೆ ಮುಂದಕ್ಕೆ ಹೋದೇವಪ್ಪ ಅಂತಂದ್ರೆ, ಒಂದು ವೇಳೆ ಅದು ಟ್ರಯಾಂಗಲ್ ಈ ಥರ ಇತ್ತಂದ್ರೆ ಅದಕ್ಕೆ ನಾವು ಈಕ್ವಿಲ್ಯಾಟರಲ್ ಹಿಂಗೆಲ್ಲ ಹೇಳ್ಬೋದು. ಈಗ ಮುಂದಕ್ಕೆ ಬರೋಣ. ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಜಾಸ್ತಿ ಇಲ್ಲ. ಇಲ್ಲಿ ನಾ ಏನು ಪುರಾಣ ಪುಣ್ಯಕ್ಕೆ ಹೇಳ್ತೀನಿ, ಇದೇ ಮಜಾ, ಅದು ಸುಮ್ಮನೆ ತಿಳಿಲಿಕ್ಕೆ ಅಂತ. ಈಗ ಏನದಪ್ಪ, ಅಲ್ಲಿ ಒಂದು ಟ್ರಯಾಂಗಲ್ ಮಾಡಲಿಕ್ಕೆ ನಾನು ನಿಮಗೆ ಹೇಳಿದೆ, 3 ಸೈಡ್ ಕೊಡ್ತೀನಿ, ಕನ್ಸ್ಟ್ರಕ್ಷನ್ ಆಗ್ತದೋ ಇಲ್ಲೋ, ಆಗ್ತದೆ. 3 ಆಂಗಲ್ ಕೊಡ್ತದೆ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, ಆಗ್ತದೋ ಇಲ್ಲೋ, ಆಗಂಗಿಲ್ಲ. ಯಾಕಾಗಂಗಿಲ್ಲ? ಯಾಕಾಗಂಗಿಲ್ಲ? ಹಾ, ಈಗ ಇಷ್ಟು ನೀವು ಪೋಸ್ಟ್ ಗ್ರಾಜುಯೇಷನ್ ಬಂದ್ರೂ ಏನು ಹೇಳ್ಕೋಬೇಕು ಅದು ಹೇಳ್ಕೊಂಡೆ. ಒಂದು ಸೈಡ್ ಐತ್ರಿ, ಹಂಗಲ್ಲ. ಸೈಡ್ ಯಾಕೆ ಬೇಕ್ರಿ? ಪ್ಯಾರಾಮೀಟರ್ಸ್, ಔಟ್ ಆಫ್ 6 ಪ್ಯಾರಾಮೀಟರ್ಸ್, 3 angles and 3 sides. Sides are always independent. Angles 3 independent ಇರೋದಿಲ್ಲ. ಯಾಕೆ ಇರಂಗಿಲ್ಲ? 2 ಆಂಗಲ್ ಕೊಟ್ಟರೆ 3ನೇ ಆಂಗಲ್ ಅಂತ ಎರಡರ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಟ್ರಯಾಂಗಲ್ 3 independent parameters is a must. ಒಂದು ವೇಳೆ ಕ್ವಾಡ್ರಿಲ್ಯಾಟರಲ್ ಇತ್ತಪ್ಪ ಅಂದ್ರೆ ಏನು? ಕ್ವಾಡ್ರಿಲ್ಯಾಟರಲ್ ಇತ್ತಪ್ಪ, ಟ್ರಯಾಂಗಲ್ ಇದ್ದಾಗ 3 ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ಸ್ ಬೇಕು. ಕ್ವಾಡ್ರಿಲ್ಯಾಟರಲ್ ಏನು ಮಾಡ್ರಿ, ಅದಕ್ಕೆ ಒಂದು ಕರ್ವ್ ಎಳಿವಿ ಸಾಕು, ಒಂದು ಡಯಾಗ್ನಲ್ ಎಳಿವಿ, 2 ಟ್ರಯಾಂಗಲ್ ಆಗ್ತವೆ. 2 ಟ್ರಯಾಂಗಲ್ದಾಗ ಒಂದು ಸೈಡ್ ಅನ್ನೋದ ಕಾಮನ್ ಅದ, ಇದಕ್ಕೆ 3 ಬೇಕು, ಅದಕ್ಕೆ 3 ಬೇಕು, ಒಂದು ಕಾಮನ್ ಅದ. 3 3 6ದಾಗ ಒಂದು ಕಾಮನ್ ಆಗಿ ಹೋಯ್ತು ಅಂತಂದ್ರೆ ಎಷ್ಟು ಹೋಯ್ತು? 5 ಪ್ಯಾರಾಮೀಟರ್ಸ್ ಬೇಕು. ಅದಕ್ಕೆ ಒಂದು ಕ್ವಾಡ್ರಿಲ್ಯಾಟರಲ್ಗೆ 5 ಪ್ಯಾರಾಮೀಟರ್ಸ್ ಬೇಕು.
ಈಗ ನಾವೊಂದು ಕಂಡೀಷನ್ ಹಾಕಿದೆ ಅಂತ ಇಟ್ಕೊಂಡು 5 ಪ್ಯಾರಾಮೀಟರ್ಸ್ ಕೊಡಲಾರ್ದೆ 4 ಪ್ಯಾರಾಮೀಟರ್ಸ್ ಕೊಟ್ಟು ಒಂದು ಕಂಡೀಷನ್ ಹಾಕಿದ್ರೆ ಏನಪ್ಪ ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಫೌಂಡ್ ಬೈ ದಿ ಗಿವನ್ ಫೋರ್ ಸೈಡ್ ಶುಡ್ ಬಿ ಮ್ಯಾಕ್ಸಿಮಮ್. ಹಿಂಗಂತೇವ ಅಂದ್ರೆ ಆಗ ಅದು ಏನ್ ಮಾಡ್ತದ, ನಿರ್ದೇಶ ಮಾಡ್ತದ ಅದು ಎಂಥದ್ದು ಇರ್ಬೇಕಂತ. ಗಿವನ್ some figure, its area should be maximum, but the perimeter should be minimum. What is that area? What is that figure? ಅದು ಒಂದು ಸರ್ಕಲ್ ಇರ್ತದೆ. ಮಿನಿಮಮ್ ಪೆರಿಮೀಟರ್, ಮ್ಯಾಕ್ಸಿಮಮ್ ಏರಿಯಾ, ಒಂದು ಸರ್ಕಲ್ ಇರ್ತದೆ. ಹಾಗೆ ಮಿನಿಮಮ್ ಸರ್ಫೇಸ್ ಏರಿಯಾ, ಮ್ಯಾಕ್ಸಿಮಮ್ ಹಾಲ್ ಇರಬೇಕಂದ್ರೆ ಏನಿರ್ತದೆ ಅದು ಒಂದು ಸ್ಪಿಯರ್. ಹಂಗೆ ಈಗ ನಾವು ಏನು ಮತ್ತೆ ಮರಿಬಾರ್ದು, ಕ್ವಾಡ್ರಿಲ್ಯಾಟರಲ್ಕ ಸರ್ಕಲ್ಕ ಮದುವೆ ಮಾಡಿವಿ. ಈಗ ಅದ್ರ ಗುಣಧರ್ಮಗಳೆಲ್ಲ ಹೇಳ್ಕೊತ ಹೋಗ್ಬೇಕು. ಗುಣಧರ್ಮ ಹ್ಯಾಂಗೆ ಹೇಳೋದಪ್ಪ ಅಂತಂದ್ರೆ, ಈಗ 5 ಪ್ಯಾರಾಮೀಟರ್ ಬದಲಿ 4 ಪ್ಯಾರಾಮೀಟರ್ ಕೊಟ್ಟೆವು ಇನ್ ದಿ ಫಾರ್ಮ್ ಆಫ್ ದಿ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್. ಅದ್ರ ಏರಿಯಾ ಹೇಳಿಕ್ ಬರಬೇಕು. ಅದ್ರ ಸರ್ಕಮ್ ಸೆಂಟರ್ ಹೇಳಿಕ್ ಬರಬೇಕು, ಇನ್ ಸೆಂಟರ್ ಹೇಳಿಕ್ ಬರಬೇಕು. ಇದೆಲ್ಲ ಬರ್ತದೆ. ಇದನ್ನು ಮರಿಬೇಕಂತೆಲ್ಲ ಹೇಳಿ ಗೊತ್ತಾ ಯಾವಾಗ ಆಗ್ತದೆ. ಹಿಂಗೆ ಅದಂತ ಗೊತ್ತಿದ್ರೆ ಅದನ್ನ ನೀವು ಕಲಿತೀರಿ, ಅದಂತೆ ಗೊತ್ತಿರುತ್ತೆ. ಅದಕ್ಕೆ ಇವತ್ತಿನ ನಮ್ದು ಜಮೆಟ್ರಿ ನಾಲೆಜ್ ಎಷ್ಟು ಅದ ಅಂತಂದ್ರೆ 7ನೇ ಶತಮಾನದಾಗ ಏನಿತ್ತು ಅದ್ರದ 15% ಕಲಿಸ್ತಾರೆ. ಮುಂದೆ ನೋಡೋಣ ಅದನ್ನ ಹೆಂಗಂತ. ಒಂದು ಸ್ಥೂಲ ಹೇಳಬೇಕಂದ್ರೆ ಹೆಂಗಾಗ್ಯದ ಒಂದು ಉದಾಹರಣೆ. ಭಾರತೀಯ ಗಣಿತದ ಹಣೆ ಬಾರ ಏನಾಗ್ಯದಪ್ಪ ಅಂತಂದ್ರೆ, ಮನ್ಯಾಗ ಮಗ 7 ವರ್ಷನಾಗ ಮನೆ ಬಿಟ್ಟು ಕಳ್ಕೊಂಡು ಹೋದ, ವಾಪಸ್ 18 ವರ್ಷಕ್ಕೆ ಬಂದ. ಬರೋಷ್ಟೊತ್ತಿಗೆ ಅವನಿಗೆ ಗಡ್ಡ ಬಿಸಿ ಎಲ್ಲ ಬೆಳೆದು ಬಿಟ್ಟಿತ್ತು. ಅದಕ್ಕೆ ಇದು ನಮ್ದೇ ಬಾರ ಅಂತ ಗುರುತು ಸಿಗ್ಲಾರ್ದಂಗೆ ಆಯ್ತು. ಹಂಗ ಇಲ್ಲಿ ಗಣಿತ ರಬ್ಬರ್ ಮೂಲಕ ಯುರೋಪ್ ತಲೆಬಿತ್ತು, ಈಸ್ಟ್ ಇಂಡಿಯಾ ಕಂಪನಿ ಸಂಗತ ವಾಪಸ್ ಬಂತು. ಇದು ನಮ್ಮದೇ ಅಂತ ಗೊತ್ತಾಗ್ಲಾರ್ದಂಗೆ ಆಗಿದೆ. ನಾವು ಬರೀ ಸೈನ್ ಥೀಟಾ ಅಂತೀವಿ. ಸೈನ್ ಅನ್ನೋದು ಹೆಂಗೆ ನೋಡ್ತಪ್ಪ, ಜ ಅನ್ನೋದು ಜೀವ ಆಯ್ತು, ಜೀವ ಇಲ್ಲದ ಜೇಬ್ ಆಯ್ತು, ಜೇಬ್ ಇಲ್ಲದ ಸೈನಸ್ ಆಯ್ತು, ಸೈನಸ್ ಇಲ್ಲದ ಸೈನ್. ಹಂಗ ಶೂನ್ಯ ಇದ್ದದ್ದು ಸಿಫರ್ ಆಯ್ತು, ಸಿಫರ್ ಇದ್ದದ್ದು ಝಪರ್ ಆಯ್ತು, ಝಪರ್ ಇದ್ದದ್ದು ಝಪ್ರಮ್ ಆಯ್ತು, ಝಪ್ರಮ್ ಇದ್ದದ್ದು ಝೀರೋ ಆಯ್ತು. ಹೀಗ ಎಲ್ಲಿ ಹುಟ್ಟಿ ಎಲ್ಲದ ಕಡೆ ಎಕಡೆ ಬಂದದ. ಹಂಗೆ ಈಗ ನಾವು ಮತ್ತೆ ವಾಪಸ್ ಕ್ವಾಡ್ರಿಲ್ಯಾಟರಲ್ದಾಗ ಏನದಪ್ಪ, ನಮ್ದು ಪರಂಪರೆ ತಗಡೆ ಹೇಳಿದ ರಾಜ ನಡಬರ್ ಕೊಡಬೇಕಂತ. ಹಂಗ ಯಜ್ಞಗಳು ಮಾಡಬೇಕಾದ್ರೆ ಪುತ್ರ ಕಾಮೇಷ್ಟಿ ಯಜ್ಞ ದಶರಥರ ಮಹಾರಾಜ ಮಾಡಿದ್ದ. ಆ ಯಜ್ಞ ಮಾಡಬೇಕಾದ್ರೆ ಯಜ್ಞ ವೇದಿಕೆ ಹ್ಯಾಂಗಿರಬೇಕು, ಅಗ್ನಿ ವೇದಿಕೆ ಹ್ಯಾಂಗಿರಬೇಕು, ಹೋಮ ಹ್ಯಾಂಗ ಮಾಡಬೇಕು, ಇವೆಲ್ಲಾನು ಸ್ಟ್ರಿಕ್ಟ್ ರೂಲ್ಸ್ ಇದ್ದು. ಅದು ತಪ್ಪಿದ್ರೆ ಏನಾಗ್ತದಪ್ಪ, ಮಾನಹೀನೇ ದರಿದ್ರತ, ಮಾನಾದಿಕ್ಕೆ ಭವೇದ್ ರೋಗ. ಎಷ್ಟು ಇರಬೇಕು ಅದಕ್ಕಿಂತ ಹೆಚ್ಚಿದ್ರೆ ರೋಗ ಬರ್ತದೆ, ಕಡೆಗಿದ್ರೆ ಬಡತನ ಬರ್ತದೆ. ಹಿಂಗೆಲ್ಲ ಇದ್ದಕ್ಕೆ ಕರೆಕ್ಟಾಗಿ ಮಾಡ್ತಿದ್ರು. ಹಂಗೆ ಕರೆಕ್ಟಾಗಿ ಮಾಡ್ಬೇಕಾದ್ರೆ ಯಾರ್ಯಾರು ತಮ್ಮ ಸಂಪ್ರದಾಯ ಪ್ರಕಾರ ಮಾಡ್ತಿದ್ರು. ಒಂದು ಸಂಪ್ರದಾಯ ಪ್ರಕಾರ ಅದು ಗುಂಡಕ್ಕೆ ಇರಬೇಕು, ಸರ್ಕಲ್ ಇರಬೇಕು. ಇನ್ನೊಂದು ಸಂಪ್ರದಾಯ ಪ್ರಕಾರ ಅದು ಸೆಮಿ ಸರ್ಕಲ್ ಇರಬೇಕು. ಮತ್ತೊಂದು ಸಂಪ್ರದಾಯ ಪ್ರಕಾರ ಅದು ಸ್ಕ್ವೇರ್ ಇರಬೇಕು. ಆದ್ರೆ ಪ್ರತಿ ಸರ್ತಿ ಮಾಡ್ಬೇಕಾದ್ರೆ ಅಷ್ಟೇ ಮಂದಿ ಫಂಕ್ಷನ್ ಮಾಡ್ಬೇಕಾದ್ರೆ ಈ ಸರ್ತಿ ಕರೆದೇವಲ್ಲ, ಮುಂದಿನ ಸರ್ತಿ ಅದು ಡಬಲ್ ಕರಿಬೇಕು ಯಜ್ಞಕ್ಕೆ. ಅದ್ರ ಮುಂದಿನ ಸರ್ತಿ ಇಷ್ಟು ಪ್ರಮಾಣದಲ್ಲಿ ಕರಿಬೇಕಂತಿತ್ತು. ಅಂದ್ರೆ ಅದರಲ್ಲಿ ಏನಾಯ್ತು, ಈ ಸಂಪ್ರದಾಯ ಸ್ಕ್ವೇರ್ದಾಗ ಮಾಡ್ತಾನೆ, ಅವ ಸರ್ಕಲ್ದಾಗ ಮಾಡ್ತಾನೆ. ಕನ್ವರ್ಟಿಂಗ್ ಎ ಸರ್ಕಲ್ ಇಂಟು ಎ ಸ್ಕ್ವೇರ್, ಸ್ಕ್ವೇರ್ ಇಂಟು ಎ ಸರ್ಕಲ್, ಇದು ಪ್ರಾಬ್ಲಮ್ ಬಂತು. ಅಂದ್ರೆ ರೆಕ್ಟಿಫಿಕೇಶನ್ ಆಫ್ ಎ ರೈಟ್ ವೇ ಇವೆಲ್ಲ ಮಾಡಿದ್ರು. ಆದ್ರಾಗ ಹುಟ್ಟಿತ್ತು. ಅದ್ರಾಗ ಹುಟ್ಟಿದಾಗ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಪ್ರಾಪರ್ಟಿ ಏನಪ್ಪ ಅಂದ್ರೆ, ಆ 4 ಪ್ಯಾರಾಮೀಟರ್ದಾಗ ನಮಗೆ ವೆಲ್ ಡಿಫೈನ್ಡ್ ಅಂದ್ರೆ ಯುನಿಕ್ ಕ್ವಾಡ್ರಿಲ್ಯಾಟರಲ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಇದಕ್ಕೆ ಕನ್ಸ್ಟ್ರೂನೆಂಟ್ ಏನದಪ್ಪ, ಕನ್ಸ್ಟ್ರೂನೆಂಟ್ ಏನದ ಅಂತಂದ್ರೆ, ಆ ಭುಜಗಳು ತಗೋದು ಏನು ಆರ್ಡರ್ ಅದ. ನಾವು ಸೈಕ್ಲಿಕ್ ತಗೋ, ಕ್ಲಾಕ್ ವೈಸ್ ತಗೊಳ್ಳಿ, ಆಂಟಿ ಕ್ಲಾಕ್ ವೈಸ್ ತಗೊಳ್ಳಿ, ಅದರ ಆರ್ಡರ್ ಬಹಳ ಮುಖ್ಯ ಅದ. ಆರ್ಡರ್ ಚೇಂಜ್ ಮಾಡಿದ್ರೆ ಏನಾಗ್ತದೆ, ಆರ್ಡರ್ ಚೇಂಜ್ ಮಾಡಿದ್ರೆ ಅಲ್ಲಿ ಫಿಗರ್ ಬೇರೆ ಆಗ್ತದೆ. ಆ ಫಿಗರ್ ಬೇರೆ ಆದ್ರೂ ಅದ್ರ ಏರಿಯಾ ಅಷ್ಟೇ ಇರ್ತದೆ,
ಅದ್ರ ಪೆರಿಮೀಟರ್ ಅಷ್ಟೇ ಇರ್ತದೆ, ಆದ್ರೆ ಫಿಗರ್ ಮಾತ್ರ ಬೇರೆ. ಅಂಥವು ಏಸ್ ಆಗ್ತಾವ, ಅಂಥವು ಎಷ್ಟು ಆಗ್ತಾವ ಬೇರೆ. ಅದಕ್ಕೆ ಯಾಕೆ ಬೇರೆ ಆಗ್ತದೆ ಅಂದ್ರೆ ಡಯಾಗ್ನಲ್ಗಳು ಅಷ್ಟೇ ಇರ್ತಾವೇನು? ಇಲ್ಲ, ಡಯಾಗ್ನಲ್ ಅಷ್ಟೇ ಇರಂಗಿಲ್ಲ ಅಂದ್ರೆ ಎಷ್ಟು ಇರ್ತಾವೆ, ಹ್ಯಾಂಗ್ ಇರ್ತಾವೆ, ಅದಕ್ಕೇನು ಸೂತ್ರ? ಎಲ್ಲದಕ್ಕೂ ಸೂತ್ರ. ಅದಕ್ಕೆ ಸ್ವಲ್ಪ ಈಗ ಮಳೆ ಬಂತ ಮನೆಗೆ ಹೋಗ್ಬೇಕು. ನಾನು ಇನ್ನೂ ಭಾಳ ತನಕ ತಗೊಂಗಿಲ್ಲ, ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿದ್ದಾರೆ. ಈಗ ಇದು ಏನದ, ಒಂದೇ ಸೈಕ್ಲಿಕ್ ವಾಟರ್ ಲ್ಯಾಂಡ್ ಬೇರೆ ಬೇರೆ ಥರ ಹಾಕಿದ್ದು. ಇದು 25 ಸೆಂಟಿಮೀಟರ್, ಇದು 39 ಸೆಂಟಿಮೀಟರ್, ಇದು 52 ಸೆಂಟಿಮೀಟರ್, ಇದು 60 ಸೆಂಟಿಮೀಟರ್. ಒಂದು ಸರ್ಕಲ್ ಅದ, ಆ ಸರ್ಕಲ್ ಮೇಲೆ ಸರ್ಕಲ್ ಪಾಯಿಂಟ್ ಅವ, ಅವು ಇದು ಅಪೆಕ್ಸ್ಗಳವ. ಇವು ನೀಲಿ ಬಣ್ಣ ಏನವ, ಅದು ಏನವ, ಅವು ಸೆಗ್ಮೆಂಟ್ ಅವ. ಇದು ಏನೇನೋ ಫಿಕ್ಸೇ ಇರ್ತದಲ್ಲ, ಈ ಕಾರ್ಡ್ ಏನೋ ಫಿಕ್ಸೇ ಇರ್ತದೆ. ಇದ್ರ ಆರ್ಡರ್ ಚೇಂಜ್ ಮಾಡಿದ್ರೆ ಮುಗಿದೋಯ್ತು, ಬೇರೆ ಬೇರೆ ಆಗ್ತದೆ. ಅಂದ್ರೆ ಸರ್ಕ್ಯುಲರ್ ಪರ್ಮಿಟೇಷನ್, ಸರ್ಕ್ಯುಲರ್ ಪರ್ಮಿಟೇಷನ್ ಆಫ್ 4 ಥಿಂಗ್ಸ್ ಟೇಕನ್ ಆಲ್ ದಿ 4 at a time. ಅಂದ್ರೆ ನಾವು ಏನ್ ಮಾಡಿದೆವು, ಈಗ ಜಾಮೆಟ್ರಿಲಿಂದ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತೇವೆ. ಎಷ್ಟು ಇರ್ತದೆ ಅದು? ಇಫ್ n is the number of parameters, if they are arranged in a cyclic way, what is the number of cyclic permutations? Ignoring clockwise or anti-clockwise. ಅದರ ಮಿರರ್ ಇಮೇಜ್ ಮತ್ತು ಅದರ ಮಧ್ಯೆ ನಾವು ಭೇದ ಪರಿಗಣಿಸದೆ ಹೋದ್ರೆ ಎಷ್ಟು ಇರ್ತದಪ್ಪ? ವಾಟ್ ಇಸ್ ದ ಫಾರ್ಮುಲಾ? ಹಾಫ್ ಆಫ್ ಫ್ಯಾಕ್ಟೋರಿಯಲ್ n minus 1. Here in this case n is equal to 4, n minus 1 is equal to 3, factorial n minus 1 is equal to 6. ಅದರಲ್ಲಿ ಏನಾಯ್ತು, ಕ್ಲಾಕ್ವೈಸ್ ಆಂಟಿ ಕ್ಲಾಕ್ವೈಸ್ ಬಿಟ್ಟು ಹೋಗೋದು 3 ಆಯ್ತು, ಆ 3 ಇವು. ಅಂದ್ರೆ ಹೀಗಿರ್ಬೋದು, ಹೀಗಿರ್ಬೋದು, ಹೀಗಿರ್ಬೋದು. ಹೀಗಿದ್ದಾಗ ಏನಾಗಿದೆ, ಡಯಾಗ್ನಲ್ಗಳು ಆರ್ಥೋಗೋನಲಿ ಬೈಸೆಕ್ಟ್ ಆಗಿದೆ, ಇದು ಇಂಟರ್ಸೆಕ್ಟ್ ಆಗಿದೆ. ಅಂದ್ರೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್. ಹೀಗಿದ್ದಾಗ ಏನದ, ಆರ್ಥೋಗೋನಲಿ ಇಲ್ಲ, ಆದ್ರೆ ಒಂದು ಡಯಾಗ್ನಲ್ ಏನದ, ಡಯಾಮೀಟರ್ ಆಫ್ ದಿ ಸರ್ಕಲ್ ಸರ್ಕಮ್ಸ್ಟೈಲ್ನಿಂದ ಕ್ವಾಡ್ರಿಲ್ಯಾಟರಲ್. ಈ ತರ ಇವನ್ನೆಲ್ಲಾನು ಎಷ್ಟು ಚಂದ ಸೂತ್ರದಾಗ ಹೇಳ್ಯಾರ ಅನ್ನೋದನ್ನ ಈಗ ಅದು ಮಾಡಿ ಮತ್ತೆ ಮುಂದಕ್ಕೆ ನಾವು ಎಲ್ಲಿಗೆ ನಿಂದಿಸ್ಬೇಕು ಅಲ್ಲಿಗೆ ನಿಂದಿಸ್ಬೇಕು. ಈಗ ಸರ್ಕಲ್ ಅಂದ ತಕ್ಷಣ ಅದಕ್ಕೊಂದು ಪರಿಧಿ ಬೇಕು, ಅದಕ್ಕೊಂದು ವ್ಯಾಸ ಬೇಕು, ಅದರದ್ದು ಅನುಪಾತ ಇರಬೇಕು. ಆ ಅನುಪಾತ ಹೆಂಗ್ ಹೇಳ್ತೀವಪ್ಪ? ವ್ಯಾಸೇ ಧನಂತಾರ್ಯ ವಿಭಕ್ತಿ ಧವಾಣ ಪರಿಧಿಸ ಸೂಕ್ಷ್ಮ. ಹಂಗಂದ್ರೆ ಏನಪ್ಪ? ಭ ಅಂದ್ರೆ ಆಕಾಶ, ಆಕಾಶ ಅಂದ್ರೆ 27 ನಕ್ಷತ್ರ. ನಂತರ ಅಂದ್ರೆ 9 ಮಂದಿ ರಾಜರಿದ್ರು, ನಂತಂದ್ರೆ 9, ಅಗ್ನಿ ಅಂದ್ರೆ 3. ಅಂದ್ರೆ ಏನು 3 ಸತಿ ಹೋಮ ಮಾಡಿಸಿರ್ತದ, ಅದು 3 ಅಗ್ನಿ. ಅಂದ್ರೆ ಭ 27, 9, 3 ಅಂದ್ರೆ 3927. ಖ ಅಂದ್ರೆ ಆಕಾಶ, ಆಕಾಶ ಅಂದ್ರೆ 0. ಖ ಬಾಣ ಅಂತಂದ್ರೆ ಮನ್ಮಥ ಬಿಟ್ಟಂತ, ಶಿವನ ಮೇಲೆ ಬಿಟ್ಟಂತ ಬಾಣ. ಆ ಬಾಣ ಎಷ್ಟು ಎದರದಿತ್ತಪ್ಪ? ಕಬ್ಬಿಂದಿತ್ತು, ಹೂವಿನ ಪುಷ್ಪದಿತ್ತು, ಬಿಟ್ಟ ಏನಾಯ್ತು? ಷಣ್ಮುಖ ಹುಟ್ಟಿದ. ಖ ಬಾಣ ಸೂರ್ಯ, ಸೂರ್ಯ ಅಂದ್ರೆ 12. ಅಂದ್ರೆ 1250, 3927 ಭಾಗಲೆ 1750. ಅಂದ್ರೆ ಅದು ಏನದ 5 ಗಂಟೆಗೆ ಆಯ್ತು. ಇದನ್ನ ಆರ್ಯಭಟ ಹೇಳ್ತಾನ, ಚತುರ್ದಿಕಂ ಶತಮಷ್ಟಗುಣಂ ದ್ವಾಷಷ್ಟಿಸ್ತಥಾ ಸಹಸ್ರಾಣಂ ಐತದ್ಯ ವಿಷ್ಕಂಭಸ್ಯಾಸನ್ನೋ ವೃತ್ತ ಪರಿಣಾಮ. ಚತುರ್ಧಿಕಂ ಶತಂ, 100ಕ್ಕೆ 4 ಸೇರಿಸು, ಅಷ್ಟಗುಣಂ ಅದಕ್ಕೆ 8 ಗುಣಿಸು, ದ್ವಾಷಷ್ಟಿ ಅಂದ್ರೆ 62 ಸಹಸ್ರ. ಅದಕ್ಕೆ ಗುಣಿಸಿದಾಗ ಏನ್ ಬರ್ತದೋ 62,832 ಪರಿಧಿ ಇತ್ತಪ್ಪ ಅಂದ್ರೆ 5 ದ್ವಯ, 5 ಅಂದ್ರೆ 10,000, ದ್ವಯ ಅಂದ್ರೆ 2, 5 ದ್ವಯ ಅಂದ್ರೆ 20,000, 20,000 ಡಯಾಮೀಟರ್ ಇತ್ತಪ್ಪ ಅಂದ್ರೆ ಪರಿಧಿ ಏನದ 62,832 ಇರ್ತದ. 1/1 ಅಂದ್ರೆ 3.116 ಆಯ್ತು. ಈ ರೀತಿ ಎಲ್ಲ ಶ್ಲೋಕ ಬದ್ಧತೆನವ. ಅದರಲ್ಲಿ ಎಷ್ಟು ಚಂದ ಹೇಳ್ತಾರೆ.
ಅಪ್ರಾಕ್ಸಿಮೇಟ್ ಇದೆ ಎಷ್ಟಪ್ಪ 4 ಸೈಡ್ ಎದರಾಗ ಇದ್ರಿಂದ ಕೂಡಿಸ್ರಿ ಅದರಲ್ಲಿ ಭಾಗಿಸಿದ್ರೆ ಆವರೇಜ್ ತಗೊಂಡ್ರೆ ಇದ್ರೆ ಆವರೇಜ್ ಅದರ ಆವರೇಜ್ ಕೂಡಿಸ್ರಿ ಅದರ ಅಪ್ರಾಕ್ಸಿಮೇಟ್ ಏರಿಯಾ ಇರ್ತದೆ. ಇನ್ನು ಎಕ್ಸಾಕ್ಟ್ ಎಷ್ಟು ಇರ್ತದೆ ಅಂದ್ರೆ ಭುಜಯೋಗಾರ್ಧ ಚತುಷ್ಟಯ ಭುಜಯೋಗಾರ್ಧ ಪದಂ ಸೂಕ್ಷ್ಮಂ ಭುಜ ಯೋಗ ಅರ್ಧ ಅಂದ್ರೆ ಏನು ಭುಜಗಳವ ಅದರದೆಲ್ಲ ಸಮ್ ಅರ್ಧ ಅಂದ್ರೆ ಹಾಫ್ ದಿ ಸಮ್ ಅಂದ್ರೆ ಸೆಮಿ ಪೆರಿಮೀಟರ್ ಭುಜ ಒಂದೊಂದು ಸರ್ತಿ 4 ಕಡೆ ಇಟ್ಟು ಒಂದೊಂದು ಸರ್ತಿ ಒಂದೊಂದು ಭುಜನ ಕಳೆಯಿರಿ ಏನ್ ಬರ್ತದ ಆ 4 ಫ್ಯಾಕ್ಟರ್ ಪ್ರಾಡಕ್ಟ್ ತಗೊಳ್ರಿ ಪದ ಅಂದ್ರೆ ಅದರ ರೂಟ್ ತೆಗೆದಿ ಅದು ಏರಿಯಾ ಇರ್ತದೆ. ಅಂದ್ರೆ ಇಫ್ ಎಸ್ ಇಸ್ ದಿ ಸೆಮಿ ಪೆರಿಮೀಟರ್ ಆಫ್ ದಿ quadrilateral then keep it at 4 places and deduct one side at a time. S minus A, S minus B, S minus C, S minus D ಅಂಡರ್ ರೂಟ್ ಆಯ್ತಪ್ಪ ಅಂದ್ರೆ ಆಗ ಅದರ ಏರಿಯಾ ಇರ್ತದೆ. ಇದರಲ್ಲಿ ಒಂದು ಸೈಡ್ 0 ಆಯ್ತಪ್ಪ ಅಂದ್ರೆ ಏನಾಗ್ತದಪ್ಪ ಇಫ್ D is 0 the equation becomes S into S minus A into S minus B into S minus C. ಅದು ಏನಾಯ್ತು ಕ್ವಾಡ್ರಿಲ್ಯಾಟರಲ್ ಒಂದು ಸೈಡ್ 0 ಆದ್ರೆ ಏನಾಗ್ತದೆ ಟ್ರಯಾಂಗಲ್ ಆಗ್ತದೆ. ಅದನ್ನ ನಾವು ಹೆರಾನ್ ಅಂತ ತಿಳ್ಕೊಂಡು ಹೇಳಿ ಶುರು ಮಾಡ್ತೀವಿ. ಗೊತ್ತಿಲ್ಲ ಅದಕ್ಕೆ ಅದು ಹೆರಾನ್ ಫಾರ್ಮುಲಾ ಅದು ಬ್ರಹ್ಮಗುಪ್ತನ ಫಾರ್ಮುಲಾ. ಪರ್ಟಿಕ್ಯುಲರ್ ಕೇಸ್ ಅಂದ್ರೆ ಈಗ ಹೆಂಗೆ 4 ಇದಕ್ಕೆ ಒಂದು 0 ಆದ್ರೆ 3 ಆಯ್ತಪ್ಪ. ಎಕ್ಸ್ಟೆಂಡ್ ಮಾಡೋದು ಕಠಿಣ, ರೆಡ್ಯೂಸ್ ಮಾಡೋದು ಸುಲಭ. ಹಂಗೆ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಕೆಲಸ ಇರುತ್ತೆ ಅದು ಫಾರ್ಮುಲಾ ಲಾಗೂ ಆಗಂಗಿಲ್ಲ. ಆದ್ರೆ ರೆಡ್ಯೂಸ್ ಮಾಡ್ಬೇಕು ಫಾರ್ಮುಲಾ ಲಾಗೂ ಆಗುತ್ತೆ. ಅಂದ್ರೆ ಭುಜ ಯೋಗಾದ ಚತುಷ್ಟಯ ಭುಜೋನಗಾತ ಪದಂ ಸೂಕ್ಷ್ಮಂ. ನೆಕ್ಸ್ಟ್ ಈಗ ಇನ್ನು ಸ್ವಲ್ಪ ಮ್ಯಾಲ ಫಿಗರ್ಗೆ ಬಂದ್ಬಿಟ್ಟು ಇದೇನು ಕರ್ಣ ಕಂಡು ಹಿಡ್ಕೋಬೇಕಾಗಿದೆ ತಿಳ್ಕೊಂಡು ನಮಗೆ ಎ ಬಿ ಸಿ ಡಿ ಒಂದು ಕ್ವಾಡ್ರಿಲ್ಯಾಟರಲ್ ಅದ ಅದ್ರ ಸೈಡ್ಸ್ ಎ ಬಿ ಸಿ ಅಂದ್ರೆ ಯಾವಾಗ ನೆನ್ಪಿಡಬೇಕು ಕ್ಯಾಪಿಟಲ್ ಅಕ್ಷರ ಇತ್ತಂದ್ರೆ ಅದು ಪಾಯಿಂಟ್, ಸಣ್ಣ ಅಕ್ಷರ ಇತ್ತಂದ್ರೆ ಅದು ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೈಡ್. ಎ ಬಿ ಸಿ ಡಿ ಅದ್ರದ್ದು ಸೈಡ್ಸ್ ಇರಲಿ ಅಂದ್ರೆ ಆಗ ಏನಾಗ್ತದಪ್ಪ ಯಾವುದೇ ಒಂದು ಡಯಾಗ್ನಲ್ ಹ್ಯಾಂಗ್ ತೆಗಿಬೇಕು ಅಂದ್ರೆ ಈಗ ನಮಗೆ ಎ ಸಿ ತೆಗಿಬೇಕಾದ್ರೆ ಆಗ ಎ ಬಿಂದುವಿನಾಗ ಬಂದು ಏನು ಯಾರು ಸೇರ್ತಾವೋ ಯಾವ್ಯಾವ ಬಂದು ಸೇರ್ತಾವ ಎ ಮತ್ತು ಡಿ ಬಂದು ಸೇರ್ತವೆ. ಅದಕ್ಕಾಗಿ ಅದನ್ನು ಗುಣಾಕಾರ ಮಾಡಿ ಎ ಡಿ. ಆನಂತರ ಸಿ ದಲ್ಲಿ ಯಾವ ಸೇರ್ತಾವ ಬಿ ಮತ್ತು ಸಿ ಸೇರ್ತಾವ ಅದಕ್ಕೆ ಎ ಡಿ ಪ್ಲಸ್ ಬಿ ಸಿ. ಇನ್ನು ಮತ್ತೊಂದು ಕರ್ನ ಎಲ್ಲಿ ಸೇರ್ತಾವ ಅದರದ್ದು ಎ ಬಿ ಮತ್ತು ಸಿ ಡಿ ಒಂದು ಮ್ಯಾಲೆ ಒಂದು ಕೆಳಗೆ. ಈಗ ಎಕ್ಸ್ ಬೇಕಾದಾಗ ಇಲ್ಲಿ ಏನು ಸೇರ್ತಾವ ಅವ್ರು ಮ್ಯಾಲೆ ಇರ್ತೇವೆ, ಇಲ್ಲಿ ಏನು ಸೇರ್ತಾವ ಅವ್ರು ಕೆಳಗಿರ್ತವೆ. ವೈ ಬೇಕಾದಾಗ ಇಲ್ಲಿ ಏನು ಸೇರ್ತಾವ ಅವ್ರು ಮ್ಯಾಲೆ ಇದೇ ಸೇರ್ತಾವ ಅದು ಡಿನೋಮಿನೇಟರ್. ಎರಡಕ್ಕೂ ಏನು ಮಾಡ್ರಿ ಎ ಸಿ ಬಿ ಅಪೋಸಿಟ್ ಸೈಡ್ಸ್ ಇದ್ದು ಪ್ರಾಡಕ್ಟ್ ಸಮ್ ಇದ್ದು ಗುಣಾಕಾರ ಮಾಡಿದ್ರೆ ರೂಟ್ ತೆಗೆದು ಬರ್ತಾಯಿತ್ತು. ಹೀಗೆ ಎಲ್ಲ ಪ್ರಾಪರ್ಟಿಗಳನ್ನ ನಾವು ಬರೀ ಸೈಡ್ ಅಷ್ಟು ಗೊತ್ತಿದ್ರೆ ಸಾಕು ಎಲ್ಲಾನು ತೆಗೆಯುವಂಥ ಸೂತ್ರಗಳು. ನಾವು ಗೊತ್ತಿಲ್ಲ ಅಂದ್ರೆ ಓದಬಾರ್ದಂತ ಇಲ್ಲಿ ಅದನ್ನು ಪ್ರಯೋಗ ಮಾಡಬಾರ್ದಂತ ಇಲ್ಲಿ ಅದು. ನಾನು ಕೆಲಸತ್ತೆ ಆಕ್ಚುಲಿ ಸರ್ವೇದಲ್ಲಿ ಈಗ ಪರ್ಪೆಂಡಿಕ್ಯುಲರ್ ಮಾಡ್ಬೇಕಾದ್ರೆ ಕ್ರಾಸ್ಟಾಫ್ ಅಂತ ಇನ್ಸ್ಟ್ರೂಮೆಂಟ್ ಇರ್ತದೆ. ಅದು ಇರೋದೇ 3 ಇಂಚ್ ಇರ್ತದೆ, ಸುಮಾರು 8 ಸೆಂಟಿಮೀಟರ್. ಅದು ನಾವು ಲೈನ್ ತಗೋಬೇಕಾದ್ರೆ ಈ ಕಡೆ ಹೇರ್ ಅಂದ್ರೆ ಕೂದಲು ಇರ್ತದೆ, ಒಂದು ಕಡೆ ಅಪರ್ಚರ್ ಇರ್ತದೆ, ಅದನ್ನ ನೋಡಿ ಅಲೈನ್ ಮಾಡಬೇಕು. ಅಲೈನ್ 8 ಸೆಂಟಿಮೀಟರ್ ನೋಡಿ ಅಲೈನ್ ಮಾಡಿದ್ರೆ ಅದು ಅರ್ಧ ಕಿಲೋಮೀಟರ್ ಹೋಗೋದ್ರಾಗ 20 ಮೀಟರ್ ಆ ಕಡೆ ಈ ಕಡೆ ಆಗ್ತದೆ. ಇದು ಪ್ರಾಕ್ಟಿಕಲ್ ಡಿಫಿಕಲ್ಟ್. ಯಾಕಂದ್ರೆ ನಾನು 40 ವರ್ಷ ಇಂಜಿನಿಯರ್ ಅಂತ ಇದ್ದಿದ್ದು. ಅದಕ್ಕೆ ಏನು ಮಾಡೋದು ನೀವು ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಚೈನ್ ಅಂದ್ರೆ ಈ ಟೇಪ್ ಹಾಕೋ ಒಂದು ಕಬ್ಬಣದ ಹೊಲದಾಗಿ ಟೇಪ್ ನಡೆಯಲ್ಲ, ಒಂದೇ ಸರ್ತಿಗೆ ಹರಿದು ಹೋಗ್ತಾರೆ. ಅದಕ್ಕೆ ಕಬ್ಬಣದ ಏನು ಸರಪಳಿ ಇರ್ತದ ಚೈನ್ ಅಂತ ಹೇಳ್ತೀವಿ. ಆ ಚೈನಿಂಗ್ ಮಾಡಿ ರೇಂಜಿಂಗ್ ಔಟ್ಸ್ ಅಂತ ಮಾಡಿ ಅದಕ್ಕೆ ಆ ಡಿಸ್ಟೆನ್ಸ್ ಅಪ್ ಮಾಡ್ತಿದ್ದ ಪರ್ಫೆಕ್ಟ್ ಅಂತಿತ್ತು. ಈ ಟನಲ್ ಗಿಟಲ್ ಮಾಡಿರ್ತಾರೆ, ಈ ಹೊಸ ಇನ್ಸ್ಟ್ರೂಮೆಂಟ್ಸ್ ಬಂದಾವ ಮಾಡ್ತಾರೆ. ಅದನ್ನು ಗ್ರೌಂಡ್ದಲ್ಲಿ ಮಾಡ್ಬೇಕಾದ್ರೆ ಈಗ ಗೊತ್ತಿರ್ತಪ್ಪ ಅಂದ್ರೆ ನಾ ಚಂದ ಮಾಡಿದ್ದು. ನೆಕ್ಸ್ಟ್ ಅಂದ್ರೆ ಈಗ ನಮ್ಗೆ ಏರಿಯಾ ಗೊತ್ತಾಯ್ತು, ಕರ್ನ ಗೊತ್ತಾಯ್ತು. ಈಗ ಒಮ್ಮೆ
ಶಾಣೆ ಅನ್ನೋದು ಇರುತ್ತೆ. ಅಥವಾ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರಂಗಿಲ್ಲ. ಆದರೆ ಒಬ್ರಿಗೆ ಕೊಲ್ಲಷ್ಟು ಹಂಗಿರ್ಲಿಲ್ಲ, ಬರೇ ವಾದ ವಿವಾದ. ನೀ ಶಾಣೆ ನಾನು ಅಷ್ಟೇ. ಹಂಗೆ ಆರ್ಯಭಟಕ್ಕಿಂತ ಮುಂಚೆ ನಾ ಈ ಕಥೆ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಯಾವುದು ಪುಸ್ತಕದಾಗ ಸಿಗಂಗಿಲ್ಲೋ ಅದನ್ನು ಹೇಳಿ. ಆರ್ಯಭಟ ಏನು ಹೇಳಿದ್ನಪ್ಪ, ಭೂಮಿ ತನ್ನ ಸುತ್ತ ಸುತ್ತುತ್ತದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಏನು ತಿಳ್ಕೊಂಡಿದ್ರು, ಸೂರ್ಯ ಭೂಮಿ ಸುತ್ತ ತಿರುಗ, ಭೂಮಿ ಇದ್ದಲ್ಲೇ ಅದ, ಅಂದ್ರೆ ಭೂಮಿ ಸ್ಥಿರ ಅದ, ಚರ ಇಲ್ಲ. ಆರ್ಯಭಟ ಬಂದ ಇಲ್ಲ, ಭೂಮಿ ಚರ ಅದ, ಸ್ಥಿರ ಇಲ್ಲ ಅಂತ ಹೇಳಿ. ಆಗ ಅವನ ನಂತರ ಬಂದಂತ ಬ್ರಹ್ಮಗುಪ್ತ ಏನಂತ, ಆರ್ಯಭಟ ಮೂರ್ಖಿದ್ದ. ಯಾಕಂದ್ರೆ ಭೂಮಿ ತಿರುಗ್ತದಂತ ಹೇಳ್ತಾನೆ. ಏನ್ ಹಿಂಗ್ ತಿರುಗ್ತದೋ ಹಿಂಗ್ ತಿರುಗ್ತದ. ಮತ್ತೊಂದೇಳಿ ಹಿಂಗ್ ತಿರುಗ್ತಿತ್ತಪ್ಪ ಅಂದ್ರೆ ಎತ್ತರ ಇದ್ದು ಬಿಲ್ಡಿಂಗ್ ಬೀಳಕ್ಲಾಕ ಅಷ್ಟೇ ಇಲ್ಲ. ಮುಂದೇನು ಹೇಳ್ದ ಅವನಂದ್ರೆ, ಹದ್ದ ಹಾರಿ ಆಕಾಶದಾಗ ಹೋಗ್ತದ. ಅದು ಹಾರಿ ವಾಪಸ್ ತನ್ನ ಮನೆಗೆ ಬರೋದ್ರಾಗ ಭೂಮಿ ತಿರುಗಿತ್ತಪ್ಪ ಅಂತಂದ್ರೆ ಅದು ಹಂಗೆ ಬರ್ತದ ಅಂತ ಕೇಳ್ದ. ಅದಕ್ಕೆ ಬರೀ ಅವ್ರು ಭಾಳ ಮಜಾ ಈಗ ನಾವೇನು ಪ್ರಶ್ನೆ ಕೇಳ್ತೀವಿ, ನಮ್ಗೆ ಭಾಳ ಮಹಾನ್ ಪ್ರಶ್ನೆ ಕೇಳ್ಯಾರ. ಆರ್ಯಭಟನ ಶಿಷ್ಯ ಹೇಳ್ತಾನೆ, ಅಲ್ಲ ಇವನ್ನ ಇದು ನೀವು ಮಾಡಿದ್ರೆ ನಿನ್ನ ವಿಚಾರ ತಪ್ಪದಂತ. ನಾವು ಯಾವಾಗ ನೌಕಾದಾಗ ಕೂತು ಮುಂದೆ ಹೋಗ್ತೀವಿ ಅಂದ್ರೆ, ನೀವು ಟ್ರೈನ್ದಾಗ ನೋಡಿರ್ಬೇಕು, ಬಾಜು ಟ್ರೈನ್ ಬಿಟ್ರೆ ನಿಮ್ಮ ಟ್ರೈನ್ ಬಿಟ್ಟಂಗೆ ಅನಿಸ್ತಿರ್ತದೆ. ರಿಲೇಟಿವ್ ಮೋಷನ್ ಏನದ. ಮತ್ತು ಅವ ನೌಕಾ ತಗೋಣ, ನೌಕಾ ಯಾಕೆ ತಗೋಣ ಅಂದ್ರೆ ಜರ್ಕ್ ಇಲ್ಲ ನೀರಾಗ, ಫೀಲೇ ಆಗಂಗಿಲ್ಲ ಮುಂದೆ ಕೊಂಡದ್ದು ಹಿಂದೆ ಕೊಂಡದ್ದು. ನಾವು ನೌಕಾದಾಗ ಮುಂದಕ್ಕೆ ಹೊಂಟಾಗ ದಂಡಿ ಮ್ಯಾಲ ಗಿಡಗಳು ಹಿಂದಕ್ಕೆ ಹೋಗ್ತಾವ, ಗಿಡ ಏನ್ರಿ ಹಿಂದಕ್ಕೆ ಹೋಗ್ತಾವೆ ಇಲ್ಲ. ನಾವು ಹೆಂಗೆ ಮುಂದಕ್ಕೆ ಹೊಂಟಿವೋ ಹಂಗ ಸೂರ್ಯ ಈ ಕಡೆ ಬರ್ತಿಲ್ಲ, ನಾವು ಈ ಕಡೆ ತಿರುಗ್ಲಿಕ್ಕೆ ಹತ್ತೀವಿ ಅಂತ ಅವನ ಶಿಷ್ಯ. ಹಿಂಗೆ ಬರೋದಾಗ ಎರಡನೇ ಆರ್ಯಭಟ ಇಲ್ಲ. ಎರಡನೇ ಆರ್ಯಭಟ ಏನು ಹೇಳ್ತಾನೆ, ಇವರು ಒಂದು ಡಯಾಗ್ನಲ್ ಕೊಡ್ಲಾರ್ದೆ ಅಥವಾ ಒಂದು ಆಂಗಲ್ ಕೊಡ್ಲಾರ್ದೆ ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಹೇಳ್ತಾರಪ್ಪ. ಎಷ್ಟು ಮೂರ್ಖ ಇದ್ದಾರ ಅಂತ. ಮೂರ್ಖೋವ ಪಿಶಾಚೋವ, ಮೂರ್ಖರೇ ಇದ್ದಾನ, ಪಿಶಾಚರೇ ಇದ್ದಾನ. ಆ ಭಾಸ್ಕರ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಇವ ಹೇಳೋದಂತೂ ಮೂರ್ಖ, ಕೇಳೋಣ ಇವ ಶತ ಮೂರ್ಖ. ಅವೆಲ್ಲ ಸಂಸ್ಕೃತ ಶ್ಲೋಕಗಳವ. ಅದು ಇರಲಿ. ಈಗ ನಮಗೆ ಹೈಸ್ಕೂಲ್ ತನಕ ಎಲ್ಲ ಪ್ರಾಪರ್ಟಿ ಕಲಿಸ್ಯಾರ. ಸೈಕಲ್ ಕೊಡಲ್ಲ, ಅಪೋಸಿಟ್ಸ್ ಆಂಗಲ್ಸ್ ಏನದ, ಅವ್ರದ್ದು ಸಮ್ ಏನದ 180 ಇರುತ್ತದೆ. ಹಿಂಗೆ ಇಂಥವು ಏಸ್ ಪ್ರಾಪರ್ಟಿ ಹೋಗಪ್ಪ. ಈ ಪ್ರಾಪರ್ಟಿ ಒಂದರಿಂದ ಒಂದಕ್ಕೆ ಹ್ಯಾಂಗ್ ಜಂಪ್ ಮಾಡ್ತಾರ. ನಾನು ಸೈಕ್ಲಿಕ್ ಕ್ವಾಡ್ರಿಲೇಟರ್ ಅಂದ್ರೆ ಅದಕ್ಕೆ ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಬೇಕು ಅಂತ ಸೈಕ್ಲಿಕ್ ಪರ್ಮಿಟೇಷನ್ ಹೇಳಿದೆ. ಇದರಲ್ಲಿಂದ ನಾವು ಕ್ಯಾಲ್ಕುಲಸ್ ಹ್ಯಾಂಗೋ ಇವೆಲ್ಲನೂ ಹೇಳ್ತಿರ್ತಾರಲ್ಲ. ಕೂದಲಿದ್ದಕ್ಕೆ ತುರ್ಬ ಹ್ಯಾಂಗ ಕಟ್ಟುತ್ತಾಳ ಅಂತ. ಅಲ್ಲಿ ಏನು ಬಾಯ್ ಕಟ್ಟ ಇದ್ದರೆ ತುರ್ಬ ಹ್ಯಾಂಗ್ ಕಟ್ಟಬೇಕು. ಅದಕ್ಕೆ ಹಂಗಿಂದ ಈಗ ಇಲ್ಲಿ ಮುಂದೆ ನಾವು ಮತ್ತದಕ್ಕೆ ಪ್ರಾಪರ್ಟಿಗಳಿಗೆ ಹೋಗೋಣ. ಎಂಥ ಪ್ರಾಪರ್ಟಿಗಳು ಹೆಂಗೆ ಅವ ಪ್ರಾಪರ್ಟಿ ಅಂತ. ಮೊದಲನೇ ಪ್ರಾಪರ್ಟಿ ಇರುತ್ತೆ, ಎ ಕ್ವಾಡ್ರಿಲೇಟರ್ ಥ್ರೂ 4 ವರ್ಟಿಸಸ್ ಅವೆ ವಿಚ್ ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್. ಏರಿಯಾ ಅಂದ್ರೆ ಏರಿಯಾ ಎನ್ಕ್ಲೋಸ್ಡ್ ಇರ್ತದೆ, ಅದು ಮ್ಯಾಕ್ಸಿಮಮ್ ಇರ್ತದೆ. ಇದು ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಅದಕ್ಕೆ ಏರಿಯಾದ ಸೂತ್ರ. ನೆಕ್ಸ್ಟ್ ಸೈಜ್ ಅಂಡ್ ಶೇಪ್. ಸೈಜ್ ಅಂದ್ರೆ ಏನು, ಶೇಪ್ ಅಂದ್ರೆ ಏನು. ಸೈಜ್ ಅಂದ್ರೆ ಅದು ಇನ್ ಟರ್ಮ್ಸ್ ಆಫ್ ಇಟ್ಸ್ ಏರಿಯಾ. ಶೇಪ್ ಅಂದ್ರೆ ಅವು ಹ್ಯಾಂಗ್ ಒಂದೊಂದಕ್ಕೆ ಕನೆಕ್ಟ್ ಆಗ್ಯಾವ ಅದ್ರದ್ದು, ಅಂದ್ರೆ ಆರ್ಡರ್ ಆಫ್ ದಿ ಸೆಗ್ಮೆಂಟ್ ಹೆಂಗದ ಅದು ಶೇಪ್. ಶೇಪ್ ಚೇಂಜ್ ಆದ್ರೂ ಸೈಜ್ ಚೇಂಜ್ ಆಗಿದೆ. ಏರಿಯಾ ಅಂಡ್ ಪೆರಿಮೀಟರ್ ಪ್ರಿಸರ್ವ್ ಪ್ರಾಪರ್ಟಿ. ನೆಕ್ಸ್ಟ್ ಇದು ಒಂದು ಕಲ್ಪನಾ. ಥರ್ಡ್ ಡಯಾಗ್ನಲ್ ಇರೋದೇ ಎರಡು ಡಯಾಗ್ನಲ್. ಥರ್ಡ್ ಡಯಾಗ್ನಲ್ ಎಲ್ಲಿಂದ ಬರ್ತದೆ, ಕ್ವಾಡ್ರಿಲೇಟರ್ ಬರ್ಸ್. ಥರ್ಡ್ ಡಯಾಗ್ನಲ್ ಎಲ್ಲಿಂದ ಬರ್ತದೆ. ಈಗ ನಾವು ಇಲ್ಲಿ ಏನು ಮಾಡಿದೆವು, ಇದೇ ಟ್ರಯಾಂಗಲ್ ಅದ ಅಥವಾ ಈ ಭುಜ ಏನದ, ಈ ಭುಜ ಏನದ, ಇದಕ್ಕೆ ಹೇಗೆ ತಿರುಗಿಸಿಟ್ಟೆ ಅಂದ್ರೆ ಮ್ಯಾಲಿದ್ದು ಸೈಡಿಗೆ ತಂದೆವು, ಸೈಡಿಗೆ ಇದ್ದು ಮ್ಯಾಗ ಹಾಕಿದೆ. ಆಗ ಅದು ಚೇಂಜೇ ಆಯ್ತು. ಇಲ್ಲಿ ಏನದ ಒಂದು 54 ಅದ, ಇನ್ನೊಂದು 63 ಅದ ಡಯಾಗ್ನಲ್ಗಳು. ಹೀಗೆ ಮಾಡಿದಾಗ ಏನಾಯ್ತು, ಅದು ಚೇಂಜ್ ಆಗಿ ಆಗ ಇನ್ನೊಂದು ಡಯಾಗ್ನಲ್ 65 ಆಯ್ತು. ಅಂದ್ರೆ ಇದು 54 63 ಇದ್ದದ್ದು ಹೋಗಿ 63 65 ಆಯ್ತು. ಅಂದ್ರೆ 3 ಡಯಾಗ್ನಲ್ಗಳು ಇದ್ರೆ ಒಂದು ಸರ್ತಿಗೆ 2 ತಗೋದಪ್ಪ.
3 into 2 into 1 by 1 into 2 ಕುರುಕ್ಷೇತ್ರ ಆಯಿತು. ಅದು 3 ಉಳಿದು ಹಂಗೆ ಏನದ ಇದಕ್ಕೆ ಅಂದ್ರೆ ಫಾರ್ ದಿ ಗಿವನ್ 4 sides of a quadrilateral the number of diagonals is only 3. ಮತ್ತು ಅವು ಡೆಫಿನೆಟ್ ಇರ್ತಾವೆ. ಡೆಫಿನೆಟ್ ಅನ್ನೋ ಶಬ್ದಕ್ಕೆ ನಾವು ನಿಯತ ಶಕ್ತಿ ಅಂತ ಹೇಳ್ತೇವೆ. ಭಾಸ್ಕರಾಚಾರ್ಯ ಏನು ಮಾಡ್ದ, ಈ ಬ್ರಹ್ಮಗುಪ್ತ ತಿದ್ದಲಿಕ್ಕೆ ಹೋದ. ಬ್ರಹ್ಮಗುಪ್ತ ಏನು ಹೇಳ್ದ, ಈ ಏರಿಯಾ ಹಿಂಗೆ ಮಾಡಿದ್ರೆ ಬರ್ತದೆ, ಎಸ್ ಮೈನಸ್ ಹಿಂಗೆ ಮಾಡಿದ್ರೆ ಬರ್ತದ ಅಂತ ಹೇಳ್ದ. ಅವನಿಗೆ ಎರಡನೇ ಆರ್ಭಟ ಬೈದ. ಭಾಸ್ಕರಾಚಾರ್ಯ ತಿದ್ದಲಿಕ್ಕೆ ಹೋದ. ತಿದ್ದಲಿಕ್ಕೆ ಹೋಗಿ ಏನು ಹೇಳ್ದ, ಹಾಂಗೆ ಮಾಡಿದಾಗ ಬರೋದೇನದ, ಇನ್ ಕೇಸ್ ಆಫ್ ಟ್ರಯಾಂಗಲ್ ಎಕ್ಸಾಕ್ಟ್ ಇರ್ತದ, ಇನ್ ಕೇಸ್ ಆಫ್ ಕ್ವಾಡ್ರಿಲ್ಯಾಟರಲ್ ಏನದ ಎಕ್ಸಾಕ್ಟ್ ಇರಂಗಿಲ್ಲ, ಅದು ಅಪ್ರಾಕ್ಸಿಮೇಟ್ ಇರ್ತದ ಅಂತ ತಿದ್ದಲಿಕ್ಕೆ ಹೋಗಿ ಅವನೇ ತಪ್ಪು ಮಾಡ. ಅದಕ್ಕೆ ಮುಂದೆ ಏನದ ಕೇರಳ ಆರ್ಭಟ ಬರೋದ ಆಗ ಹೇಳಿದ್ರು ಜ್ಯೇಷ್ಠ ದೇವ ಅಂತ. ಆ ಜ್ಯೇಷ್ಠ ದೇವ ಸರಿ ಮಾಡ್ತಾನೆ. ಏನಪ್ಪ ಆ ಶ್ಲೋಕಲ್ಲೇ ತಿದ್ದಿಬಿಡ್ತಾನೆ. ಅವ ಜ್ಯೇಷ್ಠ ದೇವೇನ ಹೇಳ್ತಾನಂತಂದ್ರೆ ಇದು ಅಪ್ರಾಕ್ಸಿಮೇಟ್ ಅಕ್ಯುರೇಟ್ ಅನ್ನೋದಿಲ್ಲ, ನಿಯತ ಶ್ರುತಿಯಲ್ಲಿ ಅಂದ್ರೆ ಯಾವ್ದ್ರದ್ದು ಕರ್ಣಗಳು ಎಕ್ಸಾಕ್ಟ್ ಅವನು ಅಲ್ಲಿನೂ ಸರಿ ಇರ್ತದೆ ಮತ್ತು ಟ್ರಯಾಂಗಲ್ದಾಗೂ ಸರಿ ಇರ್ತದೆ ಅಂತ ಅವರಿಬ್ಬರಿಗೆ ಸಮಜಾತ ಸ್ವರ್ಪುರುಷ ಆಪರ್ ನ್ಯಾಯ ಮಾಡಿ ಬಗೆಹರಿಯುತ್ತೆ. ಹೀಗೇನದ ಓದಲಿಕ್ಕೆ ಏನದ ನಮಗೆಲ್ಲ ಬೇಕು. ಸರ್ವದ ಮೂಲ ಮಾತ್ರ ನಿಯತ ಶ್ರುತವು. ನಿಯತ ಶ್ರುತಿ ಅಂದ್ರೆ ಡಯಾಗ್ನಲ್. ಯಾವುದೊಂದು ಡಯಾಗ್ನಲ್ ಪರ್ಫೆಕ್ಟ್ ಇಷ್ಟೇ ಅಂತ ಇರ್ತದೋ ಅಲ್ಲಿ ಕ್ರೆಸ್ರ ಅಂದ್ರೆ ಟ್ರಯಾಂಗಲ್. ಬಾಹುಜಂ ಅಪಿ ಸ್ಫುಟಂ ಭವತೆ ಅಂದ್ರೆ ಎಕ್ಸಾಕ್ಟ್ ಇರ್ತದೆ. ಈ ರೀತಿ ಇವು ಒರಿಜಿನಲ್ ಓದ್ಕೋದಾಗ ಭಾಳ ಇರ್ತದೆ. ಇವತ್ತೇನು ಬಿಡುಗಡೆ ಪುಸ್ತಕದಾಗಿರ್ತದೆ ಸುಮಾರು ಒಂದು 50 ಪುಟ ಇರಬೇಕು ಇದ್ರ ಬಗ್ಗೆ. ಅಂದ್ರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ತೆಗೆದು ನೋಡ್ರೆ ಅದಾಗಿದೆಲ್ಲ ಸಿಗ್ಬೋದು. ಮತ್ತು ಪ್ರಾಪರ್ಟೀಸ್ ಬರೋಣ. ಈ ಪ್ರಾಪರ್ಟೀಸ್ ಹೇಳಿ ನಾವು ಓಂ ಸ್ವಸ್ತಿ ಅಂದ್ಬಿಡೋದು. The three intermediate diagonals here, the shift curve. Next. Brahmagupta's expression for diagonals. ಮುಂದೆ ಇವು ಅದ ಅಂದ್ರೆ ಇವತ್ತು ನಾವು ಟಾಲರೆನ್ಸ್ ಥಿಯರಮ್ ಅಂತ ಕರಿತೇವೆ. ಅದಕ್ಕೆ ಭುಜಕೃತ ಭುಜ ಪ್ರಮೇಯ ಅಂತ ಹಿಂದಕ್ಕೆ ಹೇಳಿದ್ರು. ಇನ್ನೇ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಪೋಸಿಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ಅಂತ. ಬ್ರಹ್ಮಗುಪ್ತನ ಅಂದ್ರೆ ಯಾವುದು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತದೋ ಅಂಥವಕ್ಕೆ ನಾವು ಬ್ರಹ್ಮಗುಪ್ತನ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೀವಿ. ನಮಗೆ ನಾಲೆಜ್ ಹ್ಯಾಂಗ್ ಇರಬೇಕಂದ್ರೆ ಏನು ಕೇಳಿದ್ರು ಹೇಳಲಿಕ್ಕೆ ಬರಬೇಕು. ನನಗೆ ಪೈಥಾಗರಸ್ ಥಿಯರಮ್ ಅಂಕಗಣಿತದಾಗ ಹೇಳಿದ್ರಪ್ಪ. ಈ ಪೈಥಾಗರಸ್ ಥಿಯರಮ್ ಅಂಕಗಣಿತದಾಗ ಹಂಗೆ ಹೆಂಗೆ ಬರ್ತದೆ? ಯಾಕೆ ಬರಂಗಿಲ್ಲ? 3² + 4² = 5². ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳಪ್ಪ. ಭಾಳ ನಾವು ಏನು ಹೇಳ್ತಾರೆ, 12² + 5² = 13². ಇಲ್ಲ, ನನಗೊಂದು 100 ಬೇಕು ಹೇಳಂತದ. 100 ಬೇಕಂದ್ರೆ ಅಲ್ಜಬ್ರಾಕ್ಕೆ ಹೋಗಿ ಸಿಗ್ತದೆ. ಹೆಂಗೆ? x² + y² = r². ಆಗ ಈ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಸಾಲ್ವ್ ಮಾಡೋ ತನಕ ತಾನೇ ನಿನಗೆ ಎಷ್ಟು ಬೇಕು ಅಷ್ಟು ಸಿಗ್ತದೆ. ಆಗ m² + m², m² - m² 2mn. put ಅಂದ್ರೆ where m and n are not equal, put any values for m and n. ಆಗ you will get the 3 triads, Pythagorean triads. ಇಂಥವು ಎಷ್ಟು ಸೊಲ್ಯೂಷನ್? ಇಂಥ ಒಂದು 10 ಸೊಲ್ಯೂಷನ್ ಹೇಳಪ್ಪ. ಇಲ್ಲಪ್ಪ ನನಗೆ ಈ ಪೈಥಾಗರಸ್ ಥಿಯರಮ್ ಇಲ್ಲದ ಕೋಆರ್ಡಿನೇಟ್ ಜಿಯೋಮೆಟ್ರಿದಾಗ ಬೇಕು. ಈಕ್ವೇಷನ್ ಆಫ್ ಸರ್ಕಲ್ ವಿತ್ ಸೆಂಟರ್ ಅಂಡ್ ಒರಿಜಿನ್. ಇಲ್ಲ, ಇದನ್ನು ನನಗೆ ಟ್ರಿಗ್ನೋಮೆಟ್ರಿದಾಗ ಬೇಕು. ಪುಟ್ x = r cos θ, y = r sin θ, r² cos θ + r² sin θ. ಹೀಗೆ ಗಿವನ್ ಎ ಕನ್ಸೆಪ್ಟ್ we should be able to express it in different branches of the same science and different branches of different sciences. ಹಾಂಗೆ ಬಂದ್ರೆ ನಮಗೆ ಗಣಿತ ಬಂದದ ಅಂತ ಅರ್ಥ. 2 4 ಬಂದಿದ್ದ ಗಣಿತ ಅಂತ. ಇಲ್ಲಪ್ಪ, ನನಗೆ ತ್ರೈರಾಕ್ಷಿಕ ಏನದ ಕೋಆರ್ಡಿನೇಟ್ ಜಿಯೋಮೆಟ್ರಿದಾಗ ಹೇಳೋನು y = mx + c, m - ಸ್ಲೋಪ್ ಅದ, ಅದೇ ಅಪ್ಪ ಅದು. ಈ ಕ್ಯಾಲ್ಕುಲಸ್ದಾಗ ಹೇಳೋ ಅದ್ರದ್ದೇನು ಫಸ್ಟ್ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅದ, ಅದೇ ಪ್ರಪೋರ್ಷನ್ ಅದ. ಹಿಂಗೆ ಸ್ಟ್ಯಾಟಿಸ್ಟಿಕ್ಸ್ದಾಗ ಹೇಳಪ್ಪ ಇಂಟರ್ಪೋಲೇಷನ್, ಕೋಆರ್ಡಿನೇಟ್ ಜಿಯೋಮೆಟ್ರಿದಾಗ ಇಂಟರ್ಸೆಕ್ಷನ್ ಆಫ್ ಎ ಲೈನ್. ಈ ಥರ ನಾವು ಈ ಥರ ಸ್ಟಡಿ ಮಾಡಬೇಕು. ನಮಗೇನು ಗೊತ್ತಿದ್ದದ್ದು ಅದನ್ನು
ಅದನ್ನ ಗೊತ್ತಿರಲಾರ್ದವ್ರಿಗೆ ತಿಳಿಸಪ್ಲೆ. ಮತ್ತು ನಿಮ್ಗೆ ಕೇಳಿದ ತಕ್ಷಣ ಮತ್ತೆ ನೀವು ಅದೇ ಡಿಫೈನ್ ನಿಮ್ಮ ಪರೀಕ್ಷೆದಾಗ ಹೆಂಗೆ ಬರೀಬೇಕು, ಮತ್ತು ನಾ ಹೇಳಿದಂಗೆ ಬರೋದ್ರೆ ಏನು ಪಾಸ್ ಆಗ್ತದೆ. ನೀವು ಪರೀಕ್ಷೆದಾಗ ಏನು ಬರೀಬೇಕು ಅದೇ ಬರೀರಿ. ಆದ್ರೆ ಸರಿಯಾಗಿ ತಿಳ್ಕೊಂಡು ಬರೋದ್ರೆ ಮುಂದೆ ನಿಮ್ಮ ತಂದರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಇಲ್ಲಿ ನನಗೆ ಒಂದು ಭಾಷಣ ಮಾಡಲಿಕ್ಕೆ, ಯಾಕಂದ್ರೆ ಲೆಕ್ಚರ್ ಅಂತೂ ಅಲ್ಲ, ಲೆಕ್ಚರ್ ಅಂದ್ರೆ ಅವ್ರು ಸರ್ ಕೊಟ್ಟಂಗೆ ಇರ್ಬೋದು, ನಮ್ದೆಲ್ಲ ಭಾಷಣ. ಇನ್ನು ನಾನು ಕತೆ ಹೇಳೋಕೆ ಬಿಟ್ಟಿನಿ, ಯಾಕಂದ್ರೆ ಟೈಮ್ ಇಲ್ಲ, ನೀವು ಮನೆಗೆ ಹೋಗ್ಬೇಕು ನಾನು ಊರಿಗೆ ಹೋಗ್ಬೇಕು ಅಂತ. ಅದಕ್ಕೆ ಈ ಥರ ನೀವು ಗಣಿತವನ್ನು ಹ್ಯಾಂಗೆ ಸರಳ ಮಾಡಿ ಹೇಳಿಕ್ಕೆ ಸಾಧ್ಯದನೋ, ಕನ್ಸೆಪ್ಟ್ಸ್ ಹ್ಯಾಂಗೆ ಕ್ಲಿಯರ್ ಮಾಡಬೇಕು, ಈ ಬಗ್ಗೆ ಹೆಚ್ಚಿನ ಲಕ್ಷ್ಯ ಕೊಟ್ಟು ಯಾವುದಾದ್ರೂ ಇಂಟರ್ಪ್ರಿಟೇಷನ್ ಏನದ. ಈಗ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು, ಕಾಂಪ್ಲೆಕ್ಸ್ ನಂಬರ್ ಇಂಟರ್ಪ್ರಿಟೇಷನ್ ಏನು, ಅಪ್ಲಿಕೇಶನ್ ಏನು. ಆಯ್ತಪ್ಪ, ನೀವು ಸ್ಯಾಟಲೈಟ್ ಆರ್ಡರ್ ಕಲಿಸ್ತೀವಿ ಎದಕ್ಕೆ ಬರ್ತದ್ರಿ ಇದು ಅಂತಂದ್ರೆ, ಒಂದು ಪ್ಲಾಟ್ ಕೊಟ್ಟಾರಲ್ಲ, ಅಲ್ಲಿ ಒಂದು ಕಾಲನಿ ನಿರ್ಮಾಣ ಮಾಡಬೇಕಾಗ್ಯದ, ಹೆಂಗೆ ಮಾಡಬೇಕು, ಹಾಕಿ ಒಂದು ಸರ್ಕಲ್ ಪೂರ್ವ ಪಶ್ಚಿಮ ದಿಕ್ಕು ನೋಡ್ಬೇಕಾಗ್ಯದ, ಒಂದು ಎಡಿ ಲೈನ್ ತನಕ ತಾನೇ ಅಲ್ಲಿ ಟೌನ್ ಪ್ಲಾನಿಂಗ್ ಬರ್ತದೆ. ಇಲ್ಲ ತಗೊಂಡು ಹೋಗಿ 5 ವರ್ಷ ಇಂಜಿನಿಯರಿಂಗ್ ಓದಿ ಅಲ್ಲಿ ಏನೂ ಅಪ್ಲೈ ಮಾಡಲಾರ್ದೆ ಏನೋ ಒಂದು ಮಾಡಿ ಏನೋ ಒಂದು ನಾವು ಏನು ಮಾಡ್ಲಿಕ್ಕರ್ತೀವಿ, ಯಾಕೆ ಮಾಡ್ಲಿಕ್ಕರ್ತೀವಿ, ಇದನ್ನು ಸುಧಾರಣೆಗೆ ಏನು ಮಾಡಬೇಕು, ನಾವು ಮುಂಚಿನವ್ರಿಗೆ ಏನು ಮಾಡೇವಿ ದಡ್ಡಂತಾನೆ ಎಲ್ಲರೂ. ಇಲ್ಲಪ್ಪ ಅಡಿಗೆ ಮನೆ ಏನದ ಆಗ್ನೇಯಕ್ಕೆ ಇರಬೇಕು, ಎದಕ್ಕೆ ಇರಬೇಕು, ನಾವು ನಾರ್ದರ್ನ್ ಹೆಮಿಸ್ಫಿಯರ್ದಾಗ ಇದ್ದೀವಿ, ಉತ್ತರ ಗೋಳಾರ್ಧದಾಗ ಇದ್ದೀವಿ, ಕಲಬುರಗಿಯಾಗಿದ್ದೀವಿ, ಬಿಜಾಪುರದಾಗಿದ್ದೀವಿ. ಗಾಳಿ ಎಕಡೆಯಿಂದ ಎಕಡೆ ಬೀಸ್ತದ. ಈಗ ನಂಗೆ ಫ್ರೀ ಗ್ಯಾಸ್ ಕೊಡ್ತಿರ್ಲಿಲ್ಲ ಯಾರು. ಆಯ್ತು, ಜಾಲಿ ಕಟ್ಟಿಗೆ, ಹಸಿ ಜಾಲಿ ಕಟ್ಟಿಗೆ ಹಚ್ಚೋದು, ಉಪ್ಪು ಅಂತ ಉಪ್ಪತ್ತು ಕೂಡೋದು, ಮತ್ತು ಅದು ಹೊಗೆ ಹೊರಗೆ ಹೋಗ್ಬೇಕಲ್ಲ. ಅದಕ್ಕೆ ಇವೆಲ್ಲ ಸಲುವಾಗಿ ವಾಸ್ತವ ಭಾಳ ದೊಡ್ಡದೇ ಏನಿಲ್ಲ. ಹಂಗೆ ಗಣಿತದ ಭಾಳ ದೊಡ್ಡದಿಲ್ಲ. ಗಣಿತ ಅಂದ್ರೆ ಏನು, ಗಣಿತ ಅಂದ್ರೆ ಒಂದು ಪ್ರೋಸೆಸ್, ಒಂದು ವಿಧಾನ, ಕಾರ್ಯವಿಧಾನ. ಯಾವುದು ಕಾರ್ಯವಿಧಾನ, ನಮ್ಮ ಜೀವನ ಅಷ್ಟು ಸರಳ ಇಲ್ಲ. ನಮ್ಮ ಹುಟ್ಟಿನಕ್ಕಿಂತ ಮುಂಚಿನಿಂದನೇ ನಮ್ಮದು ಗಣಿತ ಶುರು ಆಗ್ತದೆ. ಲೋಕದಾಗ 10 ವರ್ಷ ಆಯ್ತು, ಮಕ್ಕಳಾಗಿಲ್ಲ ನೋಡಿ. ಅವು ಹೆಣ್ಮಕ್ಳು ಮುದುಕಿಯರು ಗುಸುಗುಸು ಮಾಡ್ತಾರೆ. ಮೊನ್ನೆ ಕಾರ್ತಿಕದಾಗೆ ಲೆಕ್ಕದಾಗ್ಯದ ಯುಗಾದಿಗೆ ಬಾಣಂತನಾಯ್ತು, ಕಾರ್ತಿಕ ಯುಗಾದಿಗೆ ಬಾಣಂತನ ಅಂದ್ರೆ ಅಲ್ಲಿನ ಲೆಕ್ಕ ತಪ್ಪಿತೆ ಅಂತ. ಅದಕ್ಕೆ ಲೆಕ್ಕ ಎಲ್ಲಿಂದ ಶುರು ಆಗ್ತದೆ, ನಮ್ಮ ಹುಟ್ಟಿನಿಂದ ಲೆಕ್ಕ ಶುರು ಆಗ್ತದೆ. ಅದಕ್ಕೆ ನಮ್ಮ ಅಜ್ಜಿ ಕತೆ ಹೇಳ್ತಿದ್ರು. ಯಾರೋ ತಪ್ಪು ತಿಳ್ಕೊಂಗಿಲ್ಲ ಅಂತ ತಿಳ್ಕೊಂಡು ಸೈಂಟಿಫಿಕ್ ಇದು ಕೇಳಿಕತ್ತೀನಿ. ಚಂದ್ರಗ 28 ಮಂದಿ ಹೆಂಡದ್ರ, ಆ 28 ಮಂದಿ ಹೆಂಡದ್ರ ಅವ್ನು ನಿತ್ಯ ಒಬ್ಬಕ್ಕೆ ಮನೆಗೆ ಹೋಗ್ತಾನೆ. ಯಾರ ಮನೆಗೆ ಹೋಗಿರ್ತಾನೋ ಆಕಿ ಮನ್ಯಾಗ ತಂಬಿರ್ಬೋದು. ಅದಕ್ಕೆ ಕಮ್ಮಿ ಮಕ್ಕಳಿಲ್ಲ, ತಂಬಿಗೆ ಬರೋದ್ರೆ ಬ್ರಾಹ್ಮಣರಿಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಅಂದ್ರೆ ಪೀರಿಯಡ್ ಆಫ್ ವುಮನ್ ಇಸ್ 28 days ಅಂತ ಹೇಳಿ. ಅಂದ್ರೆ ಆ 27 ನಕ್ಷತ್ರ ಏನದ, ಚಂದ್ರ ಒಂದು ರೆವಲ್ಯೂಷನ್ ಏನದ, ಒಂದು ಭೂಮಿ ಸುತ್ತರಿಬೇಕು 28 ದಿವಸ ಅಪ್ರಾಕ್ಸಿಮೇಟ್ ತಗೋದು. ಆ್ಯಕ್ಚುಲಿ 29 ದಿವಸ ತಗೋತಾನೆ. ನಮ್ಮ ಕೈಯಾಗಿದ್ದ ಆಕಾಶದಾಗ ಚಿಕ್ಕಿ ಇಟ್ಟದ್ದು, ಚಿಕ್ಕಿ ದೇವರೇ ಇಟ್ಟಾನೆ. ಅವು ಎಲ್ಲಿ ಇಟ್ಟಾನ, ಆ ಭಗವಂತ ಏನು ಮಾಡಿದೆವು, ಎಲ್ಲೆಲ್ಲಿ ಕಾಣಿಸ್ತಾವ ಅವನ್ನ ಇದು ಜೋಡಿಸಿದ್ರೆ ಈ ಆಕಾರ ಆಗ್ತದ. ಅದಕ್ಕೆ ಇದು ಅಶ್ವಿನಿ, ಇದು ಭರಣೆ, ಕೃತಿಕಾರು, ಎಣೆಂದ್ರೇಶ್ವರ, ಪುಷ್ಯಾರ, ಹಿಂಗೆಲ್ಲ ಹಿಂಗೆ ಮಾಡ್ಕೊತ ಹೋದೆವು. ಒಂದು ಡಯಲ್ ತಗೊಂಡು ಅದ್ರ ಮ್ಯಾಲ 13.5 ಡಿಗ್ರಿ ಆ್ಯಂಗಲ್ ನಾವೇನಾದ್ರೂ ಮಾಡ್ಕೊತ ಹೋದೆವು. ಯಾಕೆ ಮಾಡಿದೆವು, ಋತುಮಾನಗಳು ಏನಾಗ್ತದ, ರಿಲೇಟಿವ್ ಪೊಸಿಷನ್ ಆಫ್ ಸನ್ ಅಂಡ್ ಅರ್ತ್. ಸೂರ್ಯ ನೋಡಿದ್ರೆ ಕಣ್ಣು ಹೋಗ್ತವ, ಆದ್ರೆ ನಾವೆಲ್ಲ ಡಿಪೆಂಡ್ ಇದ್ದು ಸೂರ್ಯನ ಮೇಲೆ. ಏನು ಮಾಡ್ಬೇಕಪ್ಪ, ಯಾರಿಗೆ ನೋಡ್ಲಿಕ್ಕೆ ಆಗ್ತದ ಅವ್ರು ನೋಡ್ರಿ, ಯಾರು ಸೋಮ ಇರ್ತಾರ ಅವ್ರಿಗೆ ನೋಡ್ರಿ. ಸೋಮ ಯಾರು ಇರ್ತಾರ, ಚಂದ್ರ ಸೋಮ ಇರ್ತಾರ. ಅದಕ್ಕೆ ಚಂದ್ರನ ನೋಡ್ರಿ, ಚಂದ್ರನ ನೋಡ್ರಿ, ಸೂರ್ಯನ ಲೆಕ್ಕ ಹಿಡೀರಿ, ಇದೇ ಪಂಚ. ಅದಕ್ಕೆ ಸೌರಮಾನ, ಚಾಂದ್ರಮಾನ ಅವು ಎರಡನ್ನ ನಾವು ಸೇರಿಸ್ತೀವಿ. ವೇದ ಅಂದ್ರೆ ಏನು, ವೇದ ಅಂದ್ರೆ ಟು ಆಬ್ಸರ್ವ್. ಗ್ರಹಣ ವೇದ ಹತ್ತೇನ, ವೇದ ಹತ್ತೇನ ಇಲ್ಲ, ಯಾಕೆ ಊಟ ಮಾಡಬಾರ್ದು, ಅದಕ್ಕಲ್ಲ. ವೇದ ಅಂದ್ರೆ ಟು ಆಬ್ಸರ್ವ್. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇಷ್ಟೊತ್ತಿಗೆ ಗ್ರಹಣ ಬರಬೇಕು, ಅದು ಎಕ್ಸಾಕ್ಟ್ ಬರ್ತದೋ ಇಲ್ಲ ಅನ್ನೋದಕ್ಕೆ ನೀವು ಅಬ್ಸರ್ವೇಷನ್ ಒಂದು 3-4 ತಾಸು ಮುಂಚೆ ಶುರು ಮಾಡ್ರಿ. ಆ ಶುರು ಮಾಡಿ
ಅಬ್ಸರ್ವ್ ಮಾಡಿ ಅದಕ್ಕೆ ಕರೆಕ್ಷನ್ ಮಾಡ್ರಿ, ಅದಕ್ಕೆ ಬೀಜ ಸಂಸ್ಕಾರ ಅಂತ ಹೇಳ್ತಾರೆ. ಇದನ್ನ ಎಲ್ಲರೂ ಹಿಂದಕ್ಕೆ ಮಾಡ್ತಿದ್ರು. ಇವತ್ತೇನ್ ಮಾಡ್ತಾರೆ, ವೇದ ಊಟ ಬೇಡ. ಅದಕ್ಕೆ ನಾವೆಲ್ಲರೂ ಗಣಿತವನ್ನು ಸರಿಯಾಗಿ ಕಲ್ಕೋಣ ಮತ್ತು ಕಲಿಸೋಣ. ಮತ್ತೊಮ್ಮೆ ನಿಮಗೆಲ್ಲಾನು ನನ್ನ ಧನ್ಯವಾದ ಹೇಳಬೇಕು. ಯಾಕೆ ಧನ್ಯವಾದ ಹೇಳಬೇಕು? ಮತ್ತು ಶುರು ಆಯ್ತು. ಯಾಕೆ ಧನ್ಯವಾದ ಹೇಳಬೇಕಂದ್ರೆ, ನಾವೊಂದು ಸಿನಿಮಾ ನೋಡಿದ್ವಿ. ಆ ಸಿನಿಮಾದಾಗ ಒಂದು ಹುಡುಗಿ ಅದು ಬೆಡ್ ವೆಟ್ಟಿಂಗ್ ಮಾಡ್ತೈತಿ, ಹಾಸ್ಯಾಗಿ ಹುಚ್ಚಿ ಹೋಯ್ತೈತಿ. ಅದಕ್ಕೆ ಸಣ್ಣ ಹುಡುಗಿ ಇತ್ತು, ಅದು ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅದರಲ್ಲಿ ಸಿನಿಮಾ, ಕನ್ನಡ ಸಿನಿಮಾ, ಅಲ್ಲಿ ಗಿರೀಶ್ ಕಾರ್ನಾಡರ್ ಸೈಕಾಟ್ರಿಸ್ಟ್ ಪಾತ್ರ ಮಾಡ್ಯಾರ. ಕೇಳ್ತಾನೆ, ಏನು ಯಾಕೆ? ಇಲ್ಲ, ಅವ್ರ ಅಪ್ಪ ಭಾಳ ಸ್ಟ್ರಿಕ್ಟ್ ಇರ್ತಾನೆ, ಅಮೇರಿಕಾಕ್ಕೆ ಬಂದಾಗ ಇರ್ತಾನೆ, ಹಂಗೆ ಭಾಳ ಒತ್ತಾಯ ಮಾಡೋದಕ್ಕೆ ಅಪ್ಪಗೆ ಹೆದರಿ ಅದು ಹಾಸ್ಯಾಗ ಮಾಡ್ತಾರೆ. ಕೇಳಿದ ಮೇಲೆ ಆಯಿತು. ಅವರು ಮನಃಶಾಸ್ತ್ರದ ಪ್ರಕಾರ ದೇವರು ಎದುರು ನಿಂತು ನಿನಗೆ 3 ವರ ಕೊಡು ಅಂತ ಕೇಳಿದರೆ ಏನು ಕೇಳ್ತಿ ಹೇಳು? ಅದಕ್ಕೆ ಆ ಹುಡುಗಿ ತಮ್ಮ ಕಳ್ಕೊಂಡು ಹೋಗಿರ್ತಾನೆ. ಮೊದಲನೇ ವರ ನಮ್ಮ ತಮ್ಮ ಮನೆಗೆ ಬರಲಿ ಅಂತ ಕೇಳ್ತೀನಿ. ಸರಿ, 2ನೇ ವರ ಕೇಳ್ತಿ ಕೇಳು. 2ನೇ ವರ ನಾ ಕತ್ತಾಗಿ ಹುಟ್ಟಬೇಕಂತ. ಯಾಕೆ ಕತ್ತಾಗಿ ಯಾಕೆ ಹುಟ್ಟಬೇಕಂತ? ನಮ್ಮ ಮೆಥಮೆಟಿಕ್ಸ್ ಟೀಚರ್ ಓದಿಬೇಕಂತೀನಿ. ಅದು ಕತ್ತಾಗಿ. ಅದಕ್ಕೆ ನಿಮಗೆ ಯಾರಿಗೂ ಮನಸ್ಸಿನಾಗ ಅಂತ ಭಾವನೆ ಬಂದಿಲ್ಲ ಅಂತ ತಿಳ್ಕೊಂಡು ನಿಮಗೆ ಧನ್ಯವಾದ ಸಲ್ಲಿಸಿ ನನ್ನ ಮೊದಲೇ ಹೇಳ್ಬಿಟ್ಟು